ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ರೀ ಮಾಯಾ ಬಗ್ಗೆ. ಮಾಯಾ ಬಹಳ ಬಹಳ ಶಕ್ತಿಶಾಲಿ ಐತಿ. ಬಾಬಾ ಎಷ್ಟು ಶಕ್ತಿಶಾಲಿ ಅದನಲ್ರಿ, ಮಾಯಾನು ಅಷ್ಟು ಶಕ್ತಿಶಾಲಿ ಐತಿ. ಮಾಯಾ ಅಂದ್ರೆ ಏನ್ರಿ? ನಮ್ಮ ಕಮಿಗಳು ಒಳಗಡೆ ನಮ್ಗ ಗೊತ್ತಿರುದಿಲ್ಲ ನಮ್ದಾಗ ಏನೇನ್ ಕಮಿಗಳದಾವ. ಆದ್ರೆ ನನ್ ಗೊತ್ತಿರುದಿಲ್ಲ, ಮಾಯಾ ಗೊತ್ತಿರ್ತೈತಿ. ಅದಕ್ಕದ ಗೊತ್ತಿರ್ತೈತಿ ಈ ಮಗುನ ಹೆಂಗ ನಾ ಬಾಬಾನಿಂದ ದೂರ ಮಾಡ್ಲಿ. ಈಗ ಒಂದ್ ಅಂಗಡಿ ಇರ್ತೈತಿ, ನೀವು ಪ್ರತಿದಿನ ಗಿರಾಕಿಯಲ್ಲಿ ಇರ್ತೀರಿ. ನೀವು ಅಂಗಡಿ ಬಿಟ್ಟು ಬೇರೆ ಕಡೆ ಹೋದ್ರ ಅವ್ರಿಗೆ ತ್ರಾಸ ಆಕೈತಿಲ್, ಅವ್ರ ಅದನ್ನ ನೋಡ್ತಿರ್ತಾರೋ ಹೆಂಗ ಮಾಡಿ ಇವ್ರನ್ನ ನಮ್ ಕಡೆ ಕರ್ಕೊಂಡು ಅಂತ ಹೇಳಿ. ಯಾಕಂದ್ರೆ ನಮ್ ಗಿರಾಕಿ ಬಿಟ್ಟು ಹೋಗೈತ್ ಅಂತ ಹೇಳಿ. ಅದೇ ರೀತಿಯಾಗಿ ಯಾಕೋರ 63 ಜನ್ಮ 2500 ವರ್ಷದವರೆಗೂ ನಾವು ಮಾಯಾ ಜಂಜಾಲದಲ್ಲಿ, ಮಾಯೆಯ ಜಾಲದಲ್ಲಿ ಸಿಕ್ಕೊಂಡ್ ಬಿಟ್ಟೇವ್ರಿ. ಹೌದಾ? ಮತ್ತೆ ಈಗ ನಾವು ಮಾಯಾ ಬಿಟ್ಟು ಬಾಬಾನ್ ಹಿಡ್ಕೋಕತ್ತೇವಂದ್ರೆ ಅದ್ರ ತ್ರಾಸ ಆಗೋದನ್ನ. ಅದಕ್ಕ ಬಾಬಾ ಎಷ್ಟೋ ಸಲ ಹೇಳ್ತಾನ, ಅದು ಬಂದ ಲಾಸ್ಟಿವರೆಗೂ ಕೂಡ ಕಣ್ ಹಾಕೋದನ, ತನ್ನ ಶಕ್ತಿ ತೋರ್ಸೋದನ. ಈಗ ನಾವ್ ಅಂತೇವ್ ನಾವ್ 10 ವರ್ಷ ಆಯ್ತ್ರಿ, 20 ವರ್ಷ ಆಯ್ತ್ರಿ, 30 ವರ್ಷ ಆಯ್ತು, ನಾವೀಗ ಸಂಪನ್ನ ಆಗಿದ್ದೀವಿ, ನಾವ್ ಸಂಪೂರ್ಣ ಆಗಿದ್ದೀವಿ ಅಂತ ಅನ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರ ಮಾಯಾ ಅಂತೇತಿ, ನಾ ಲಾಸ್ಟ್ ವರ್ಗು ಈ ಮಗುನ ನೋಡ್ತೇನೆ. ಈ ಮಗು ನಾನು 30 ಆಗ್ಲಿ 40 ಆಗ್ಲಿ 50 ಆಗ್ಲಿ ಈ ಮಗು ನನ್ ಕಡೆ ಕರ್ಕೊಂಡ ನೋಡ್ತೇನ. ಬರ್ತೈತೋ ಇಲ್ಲೋ ನಾ ನೋಡವ ಅಂತ ಹೇಳ್ತೇನೆ. ಅದಕ್ರಿ ಮಾಯಾ ಹೆಂಗೆಂಗ ಬರ್ತೈತಿ ಇವತ್ತ ನೋಡೋಣ. ಹೆಂಗೆಂಗ್ ಬರ್ಬೋದು? ಮೊದಲೇದಾಗಿ ಈ ಕಣ್ಣಿನ ರೂಪದಿಂದ ಬರ್ತೈತಿ. ಈಗ ನೀವು ಮಾತೇರದಿರಿ ಅಥವಾ ನೀವು ಕಣ್ಣೇರಿರ್ತಾರ, ಕಣ್ಣೇರಿರ್ಲಿ ಅಥವಾ ಯಾರೇ ಕುಮಾರ್ಗಳ್ರಿ ಇರ್ಲಿ, ಕಣ್ಣಿನಿಂದ ಬರೋದ್ ಮೇನ್ ಏನಂದ್ರ ಆಕರ್ಷಣೆ. ಇವ್ರು ಚಂದ ಅದಾರಲ್ಲ, ಯಾಕಂದ್ರೆ ಈ ಕಣ್ಣದಿಂದ ಮೊದಲು ಹೋಗೋದೇನಂದ್ರೆ ಇವ್ರು ಚಂದ ಅದಾರು, ಇವ್ರನ್ನ ಮಾತಾಡ್ಸ್ಬೇಕು. ಒಂದ್ಸಲ ದಿದಿ ಮನಮೋಹಿನಿ ಜಿ ಇದ್ರಂತ್ರಿ, ಒಬ್ರು ಅಣ್ಣೋರು ನಿಂತಿದ್ರಂತ, ಒಬ್ರು ಅಕ್ಕೋರು ಅಲ್ಲಿಂದ ಹೊಂಟಿರ್ಬೇಕಾದ್ರ ಅಣ್ಣೋರು ಅಕ್ಕೋರು ಕೇಳಿದ್ರಂತ, ನೀವ್ ಯಾವ ಊರ್ದವ್ರು ಅಂತ ಕೇಳಿದ್ರಂತ. ಅವಾಗ ದೀದಿ ಅದನ್ನ ನೋಡಾಕತ್ತಿದ್ರಂತ್ರಿ, ದೀದಿ ಮನಮೋಹಿನಿ ಜಿ. ಅವಾಗ ದೀದಿ ಕೇಳಿದ, ಕ್ಯಾ ಶಾದಿ ಕರ್ನಿ ಕ್ಯಾ ಉಸ್ಸೆ ಅಂತ, ನೀನ್ ಮದುವೆ ಆಗ್ಬೇಕಲ್ಲ ಆಕಿನ ಜೊತೆ, ಅದಕ್ಕೆ ಕೇಳಾಕತ್ತಿ ಅಂತ. ಹಂಗ್ರಿ ನಮಗೆ ಎದಕ್ ಬೇಕ್ರಿ? ಯಾರ್ ಏನ್ ಮಾಡಕತ್ತಾರ, ಯಾರ್ ಏನ್ ನೋಡಕತ್ತಾರು, ಯಾವ ಊರದವ್ರು, ನಮಗೇನ್ ಮಾಡೋದೈತ್ ತಗೊಂಡು. ಅದಕ್ಕ ಈ ಕಣ್ಣಿನ ಮೇಲೆ ಭಾಳ ನಮ್ದು ಏನ್ ಬೇಕಂದ್ರ ಕರೆ ಹಿಡಿತಬೇಕು, ಭಾಳ ಹಿಡಿತಬೇಕ. ಯಾಕಂದ್ರ ನಾವ್ ಭಗವಂತ ನೋಡ್ರಿ ಎಷ್ಟು 63 ವರ್ಷದೊಳಗೂ ನಮ್ಮ ಒಳಗಡೆ ಸಂಸ್ಕಾರ ಐತಿ. ನೀ ದೇಹ, ನೀ ದೇಹ, ನೀ ದೇಹ, ಈ ಕಣ್ಣಿನಿಂದ ನೀ ದೇಹನ್ನೇ ನೋಡು, ದೇಹ ಜೊತೆನ ಮಾತಾಡು. ಈಗ ಭಗವಂತ ಬಂದು 1-2 ವರ್ಷ 10 ವರ್ಷ ಆಗೈತಿಲ್ಲೋ, ಈಗ ಬಾಬಾ ಬಂದ್ ನಮ್ಗೆ ಹೇಳಕತ್ತಾನು, ನೀ ದೇಹ ಅಲ್ಲ, ನೀ ಏನದಿ, ನೀ ಆತ್ಮ ಅದಿ. ಎಷ್ಟು ಪ್ರಾಕ್ಟೀಸ್ ಐತ್ರಿ. ನಾ ಕಣ್ಣು ತೆಗೆದ್ರೆ ನನ್ ಭ್ರುಕುಟಿಯ ಮಧ್ಯದಲ್ಲಿ ಹೋಗುವಂತ ಪ್ರಾಕ್ಟೀಸ್ ನಮ್ಗೆ ಎಷ್ಟೈತ್ರಿ. ಆತ್ಮನ ನೋಡ್ ಮಾತಾಡ್ಸ್ತೇನಿ, ಆತ್ಮನ ಕೇಳ್ತೇನಿ ಅಂತ ಹೇಳಿ ಎಷ್ಟೈತ್ರಿ ನಮ್ದು. ಯಾಕಂದ್ರೆ ದೇಹದ ಆಕರ್ಷಣೆ ಎಲ್ಲಿವರೆಗೂ ನಾ ಆತ್ಮದ ಕಡೆ ಗಮನ ನೋಡಂಗಿಲ್ಲ, ಅಲ್ಲಿವರೆಗೂ ನನಗೆ ಆಕರ್ಷಣೆ ಆಗೋದನ್ನ. ಇವ್ರು ಚಂದ ಅದಾರಲ್ಲ, ಈ ಅಣ್ಣೋರ್ ಮಾತಾಡ್ಸ್ಬೇಕಲ್ಲ, ಇವ್ರತೋ ಇದು ವಿಶೇಷತೆ ಐತ್ಲ, ಇವ್ರತೋ ಈ ವಿಶೇಷತೆ ಐತ್ಲ, ಇದನ್ನ ತಗೋಬೇಕು, ಅಥವಾ ಇವ್ರು ನನಗ್ ಸಹಾಯ ಮಾಡ್ತಾರೋ, ಇದೇನಾಕೈತ್ರಿ? ಈ ಆಕರ್ಷಣೆ ಮಾಡಿ ಏನ್ ಮಾಡ್ತೈತ್ರಿ, ನಮಗ ಮಾಯಾ ಜಾಲದಲ್ಲಿ ಸಿಕ್ಕೊಂಡ. ಅದಕ್ಕ ಬಾಬಾ ಮುರ್ಲಾಗ ಎಷ್ಟ್ ಸಲ ಹೇಳ್ತಾನಕ್ಕಾರ, ಕಣ್ಣಂದ್ರೆ ಏನು? ಕ್ರಿಮಿನಲ್ ಇದ್ದಂಗ. ಇವ್ ನಿಮ್ ಕಡೆ ಏನ್ ಮಾಡಿಸ್ತೈತ್ರಿ? ಪಾಪ ಕೆಲಸ ಮಾಡಿಸ್ತೇವೆ. ಅದಕ್ಕ ಬಾಬಾ ಮುರ್ಲಾಗ 8 ಸಲ ಹೇಳ್ತಾನ, ಕಣ್ ಇಳ್ದವ್ರು ಬಾಳ್ ಮುಂದೆ ಹೋಗ್ತಾರತ್ ಹೇಳಿ. ಯಾಕಂದ್ರ ಕೆಟ್ಟ ಪಾಪ ಎಲ್ಲಕ್ಕಿಂತ ಪಾಪ ಆಗೋದ. ಸೂರದಾಸರು ಏನ್ ಮಾಡಿದ್ರಿ? ಈ ಜಗತ್ನಾಗ ನೋಡೋದ ಬೇಡ ಅಂತ ಕಣ್ಣ ತೆಗೆದ್ ಬಿಟ್ರಿ ಅವ್ರ. ಅಂದ್ರೆ ಎಷ್ಟು ಪಾಪ ಕೆಲಸ ಮಾಡ್ತೈತಂತ್ರಿ. ನಾವ್ ದೇಹ ನೋಡಿದ್ವಿ, ದೇಹದ ಜೊತೆ ಮಾತಾಡ್ಬೇಕಂತಂದ್ರ ಯಾಕೈತಿ ಹೇಳ್ರಿ. ಅದಕ್ಕ ಒಂದ್ಸಲ ನಾವು ಡಾಕ್ಟರ್ ಸಚಿನ್ ತಾಯಿಜಿ ಅವ್ರನ್ನ ಭೇಟಿಯಾಗಿ ಹೋಗಿದ್ವಿ. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರೆ, ಏನಂತ ಹೇಳಿದ್ರ ಅಂದ್ರ, ಆಂಕ್ ನೀಚೆ ಡಾಲ್ಕೆ ಜಾನ ಅಂದ್ರು. ಕಣ್ಣ ತಳಗ್ ಹಾಕೋಬೇಕು, ನಡಿಬೇಕು, ಯಾರನ್ನೂ ನೋಡ್ಬಾರ್ದು ಅಂತ. ಏನೈತಿ ಜಗತ್ನಾಗ ನೋಡೋದೈತಿ, ಅಂತದ್ ಏನೈತಿ ಜಗತ್ನಾಗ? ವೈರಾಗ್ಯ ಬರ್ಬೇಕಂದ್ರಿ ಅವ್ರು. ನಾ ಈಗಿಂದ ಪ್ರಾಕ್ಟೀಸ್ ಮಾಡಾಕತ್ತೇನ್ರಿ, ನೀವು ಕೂಡ ಪ್ರಾಕ್ಟೀಸ್ ಮಾಡ್ರಿ. ಏನೈತಿ ಕಣ್ಣಾಗ ಜಗತ್, ಯಾರ್ ಕಡೆತಿ ಏನ್ ಬೇಕಾಗೈತಿ? ಏನೋ ಬೇಡ, ಈ ಕಣ್ಣು ನೋಡಂಗಿಲ್ರಿ, ಕಣ್ ತಳಗ್ ಹಾಕೋದ್ರಿ, ನಾವ್ ಎದಕ್ ಹೊಂಟೆ ಅಲ್ಲಿ ಹೋಗೋದ್ರಿ, ಅಲ್ಲಿ ಮಾಡೋದ್ರಿ, ಬರೋದ್ರಿ ಹೊಳ್ಳಿ. ಯಾರ ಊರ್ದವ್ರು ಎಲ್ಲಿನವ್ರು ಏನ್ ಮಾಡ್ರಿ ನೋಡ್ರಿ. ಒಂದ್ ಮಾತು ದೀದಿ ಏನ್ ಹೇಳಿದ್ರ,
ಕ್ಯಾ ಶಾದಿ ಕರ್ನಿ ಹೇ ಕ್ಯಾ, ಇನ್ನು ಅವ್ರ ಜೊತೆ ಮದುವೆ ಆಗ್ಬೇಕನ್ನಂತ ಕೇಸ್. ಅದಕ್ಕೆ ನಮಗೂ ಕೂಡ ಇದಿರ್ಬೇಕು ಏನಂತ್ರಿ, ನಮ್ಮ ಮೇಲೆ ಬಹಳ ನಮಗ ಹಿಡಿತಿರ್ಬೇಕು. ಮತ್ತೆ ಎರಡನೇದೇನ್ ಹೇಳ್ರಿ, ಕಿವಿ ಏನ್ರಿ, ಜರ್ಮುಯಿ ಜಗ್ಮುಯಿ ಬಾಬಾ ಹೇಳ್ತಾನಲ್ಲ, ಇದು ಒಂದು ಮಾಯಾನ. ಈ ಜಗ್ಮುಯಿಂದನೂ ಬಹಳ ಏನಾಕೈತ್ರಿ, ಸಮಸ್ಯೆದಲ್ಲಿ ತಗೊಂಡ್ಬರ್ತೈತಿ. ಮೊನ್ನೆ ಯಾರೋ ಒಬ್ರ ಕಣ್ಣಿಗೆ ಒಬ್ರು ಯಾರೋ ಹೇಳಾಕತ್ತಿದ್ರತ್, ನೀವೇನ್ ಸರೆಂಡರ್ ಆಗಕ್ ಹೋಗ್ಬೇಡ್ರಿ, ನೀವೇನ್ ಸಮರ್ಪಿತ ಆಗಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸಮರ್ಪಿತ ಆದ್ರಂದ್ರ ನಾ ಒಬ್ರು ಮಾಡೇನಿ, ಅವ್ರು ನನಗ ಹೊಳ ಬಿದ್ದಾರ್ರಿ, ಹಿಂಗ ಒಬ್ರು ಹೇಳಿದ್ರಂದ್ರ ಆ ಕನ್ಯೆ ಅಂದ್ರೆ ಸಮರ್ಪಿತ ಜೀವನ ಮಾಡ್ತೈತ್ರಿ. ನಮಗಕ್ಕಾರ ಈ ಕಿವಿದಿಂದ ಭಗವಂತ ಒಂದ ಅವಕಾಶ ಕೊಟ್ಟನ್ರಿ. ಏನ್ ಹೇಳ್ರಿ, 4 ಪೇಜ್ ಮುರ್ಲಿ ಬಿಟ್ರ, 4 ಪೇಜ್ ಮುರ್ಲಿ ಬಿಟ್ರ ಅಟ್ಟ ಕೇಳಾಕ ಅವಕಾಶ ಐತ್ರಿ. ಇದು ನಾವೇನ್ ಮಾಡ್ತೀವ್ರಿ, ಅವ್ರು ನಿಮ್ಗೆ ಹಂಗ್ ಮಾಡಿದ್ರೇನ್ರಿ, ಅವ್ರು ಹಂಗ ಅದಾರೇನ್ರಿ, ನಮ್ಗೆ ಗೊತ್ತೇ ಇಲ್ರಿ ನೋಡ್ರಿ ಅವ್ರು ಹಂಗ ಅದಾರ ಅಂತ ಹೇಳಿ ಇವ್ನ್ ಕೇಳ್ತೀವ್ರಿ ನಾವು. ನೀವು ಅಕ್ಕೋರ್ ಹಿಂಗ ಅಂದ್ರಿ ಏನ್ರಿ, ಒಬ್ರವ್ರು ಹೆಂಗಿರ್ತಾರ ಗೊತ್ತೇನ್ರಿ, ಒಬ್ರವ್ರು ಹೇಳ್ತಿರ್ತಾರ, ನನಗ ಎಲ್ಲಾರು ಬಂದ್ ಹೇಳ್ತಾರ್ರಿ, ಎಲ್ಲಾರು ಬಂದ್ ನನಗೆ ಹೇಳ್ತಾರು ಏನಂತ್ರಿ, ನನಗ್ ಫೋನ್ ಬಾಳ್ರಿ, ನಾ ಏನ್ ಎಲ್ಲಾರ ನಮಗ ಬಂದ್ ಬಾಳ್ ಹೇಳ್ತಾರಂದ್ರ ನೀವ್ ಖಾಲಿ ಅದಿರಿ, ನೀವ್ ಖಾಲಿ ಅದಿರಂತ ಬಂದ್ ಹೇಳ್ತಾರ, ನೀವು ಡಸ್ಟ್ಬಿನ್ ಅದಿರಿ, ಡಸ್ಟ್ಬಿನ್ ಕಸನ ಹಾಕೋರಲ್ರಿ. ಅದಕ್ಕ ಭಗವಂತ ಬಾಬಾ ನಮ್ಗೆ ಏನ್ ಹೇಳ್ತಾನೆ ಹೇಳ್ರಿ, ಕೆಟ್ಟದನ್ನ ಒಂದಿಟ್ಟು ಕೇಳಬಾರ್ದು. ಹೆಂಗ ಆಗ್ಬೇಕಂದ್ರೆ ನಮ್ ಪರ್ಸನಾಲಿಟಿ ಯಾರು ನಮ್ ಮುಂದ್ ಬಂದ್ ಅಂದಿರ್ಬಾರ್ದ್ರಿ. ನಾವ್ ಹೆಂಗ ಬಿಸಿ ಇರ್ಬೇಕಂದ್ರೆ ಯಾರ ಬಂದ್ರೆ ನಿಮ್ ಕಡೆ ಟೈಮ್ ಐತಂದ್ರ ಸಾರಿ ಐ ಡೋಂಟ್ ಹ್ಯಾವ್ ಟೈಮ್ ಅನ್ಬೇಕ್ರಿ, ನಮ್ ಕಡೆ ಟೈಮ್ ಇಲ್ಲ ಅನ್ಬೇಕ್ರಿ. ಹಂಗ ನಾವ್ ಬಿಸಿ ಇಟ್ಕೋಬೇಕ್ರಿ. ಇಲ್ಲಾಂದ್ರೆ ನಾವ್ ಬಿಸಿ ಇಟ್ಕೊಂಡಿಲ್ಲ ಅಂದ್ರ ಎಲ್ಲಾ ಬಂದ್ ಕಸ ತುಂಬುತ್ತಾರಿ. ಒಂದ್ ದಿನ ನಮ್ನ ಮಾಯಾ ಕಡೆ ಜಾಲ್ನ ಸಿಕ್ಕೋಬಿಡ್ತಾರು, ಒಂದ್ ದಿನ ನಮಗ ಬಾಬಾನಿಂದ ದೂರ ಮಾಡ್ಬಿಡ್ತಾರು. ಅವಾಗ ನಾ ಬಾಬಾನಿಂದ ದೂರ ನಿಮ್ಮಿಂದ ನಾತ್ ನೋಡ್ರಿ, ನೀವ್ ಹೋದ್ರಲ್ರಿ, ನೀವ್ ಹಂಗ ಅಂದಿದ್ರಲ್ರಿ, ಅದಕ್ಕ ನಾವ್ ಬಾಬಾನಿಂದ ದೂರ ಆಗಿದ್ದೀವತ್ತ. ಅವ್ರಂತ ನಾ ಹೇಳುವಂಗ ಹೇಳಿದ್ನಿ, ಬೇರೆಯವ್ರಿಗೂ ಹೇಳಿದ್ನಿ, ನಿನಗೆ ಕೊಳ ಹೋಗ್ತದ ಅಂತಾರ ಅವ್ರೇ ತಮ್ಮ ಹಾಕೋತಾರಿ ಆ ದಿವ್ಸ. ಹೌದಾ ಇಲ್ಲ ರೀ, ಹೌದಾ ಇಲ್ಲ? ಅದಕ್ಕ ಇದನ್ನ ಕೆಟ್ಟದನ್ನ ಕೇಳಬಾರ್ದು. ಈಗ ನೋಡ್ರಿ, ನಿಮಗ ನೀವು ಚಂದ ನಡೀತ, ನಿಮ್ದು ಅಕ್ಕೋರದ ಸಂಬಂಧ ಚಲೋ ಇರ್ತದಂತ ತಿಳ್ಕೊರಿ. ಆದ್ರೆ ರತ್ನವಜ್ಜಿದ ಅಕ್ಕೋರ್ ಜೊತೆ ಸಂಬಂಧ ಇಲ್ಲ. ರತ್ನವಜ್ಜಿ ನೀವು ಇಬ್ರು ಒಂದ ಊರ್ದವ್ರ ಅಂತ ತಿಳ್ಕೊರಿ, ದಂಡಾಪುರದವ್ರ ಇಬ್ರು ಕೂಡ ಬರ್ತಿರ್ತೀರಿ. ನೀವ್ ಕೇಳ್ತೀರಿ, ಬರ್ತೀಯನ್ವಾ ಇವತ್ತ ಸೆಂಟ್ರಕ್ ಹೋಗೋನು, ಇರುವ ನಂಗೆ ಯಾಕೋ ಬೇಜಾರಾಗೈತತ್ರಿ. ಅವಾಗ ರತ್ನ ಕೇಳ್ತಾರ. ಮತ್ ನೀವ್ ಗಿರಿಜಾಕೋರ್ ನೀವ್ ಕೇಳ್ತಿರೋರಿ ರತ್ನವಜ್ಜಿಗೆ ಏನಂತ ಕೇಳ್ತೀರಿ, ಯಾಕ ದಿವಸ ಪ್ರತಿ ಗುರುವಾರ ಬರ್ತಿದ್, ಈ ಸಲ ಏನಾತ ಇಲ್ವಾ ಸ್ವಲ್ಪ ಬೇಜಾರಾಗೈತೆ. ಆಮೇಲೆ ಕೆಬರ್ ಕೇಳ್ತೀರಿ. ಅವಾಗ ರತ್ನ ಅಜ್ಜಿ ತನ್ನ ಮನಸ್ಸಿನ ಮಾತ ಬಾಯಿ ಹೊರಗೆ ಹಾಕ್ತಾ ಏನ್ ಹೇಳ್ತಾವು, ನನ್ ಹಿಂಗ ಅಂದ್ರ ಅಕ್ಕೋರ್ ನೋಡ್, ಅಕ್ಕೋರ್ ನನ್ ಒಳಗ ಕರ್ಕೊಳ್ಲಿಲ್ಲ ನೋಡ್, ಅಕ್ಕೋರ್ ನನಗ್ ಟೋಳಿನ ಕೊಡ್ಲಿಲ್ಲ ನೋಡ್, ಅಕ್ಕೋರ್ ನನ್ ಮಾತಾಡ್ಸ್ಲೇ ಇಲ್ಲ ನೋಡು, ಅಕ್ಕೋರ್ ನನಗ್ ಬೈದ್ ನೋಡ್. ನಿಮ್ದು ಯಾರ ಜೊತೆ ಸಂಬಂಧ ಕರೆಕ್ಟ್ ಇತ್ತು, ಅಕ್ಕೋರ್ ಜೊತೆ ಸಂಬಂಧ ಕರೆಕ್ಟ್ ಇತ್ತಿಲ್ಲ. ಕರೆ ನಿಮ್ದೇನ್ ರತ್ನ ಅಜ್ಜಿಗತೆ ಅಕ್ಕೋರ್ ಜೊತೆ ಆಗಿರ್ಲಿಲ್ಲ. ಕರೆ ನೀವ್ ಅದಕ್ಕೆ ಕಿವ್ಯಾ ಹಾಕೊಂಡ್ರೆ ಆಮೇಲೆ ಸೆಂಟ್ರಿಗೆ ಬಂದ್ ಕೂತ್ರಿ, ಆಮೇಲೆ ಅಕ್ಕೋರ್ನ ಹಂಗ ಹಿಡಿತೀರಿ. ಅವಾಗ ಅಕ್ಕೋರ್ ಏನ್ರ 1-2 ಮಾತ್ ಅಂದ್ರತ ತಿಕ್ಕೋರಿ, ಅವಾಗ ನಾವು ಅದನ್ನ ಹಿಡ್ಕೊಂಡ್ ಕುಡಿರ್ತೇವೆ. ಎಲ್ಲಿ ಬಿಡುವ, ಮೊದ್ಲಿನಂಗ್ ರುಚಿನೇ ಇಲ್ಲ, ಮೊದ್ಲಿನಂಗ್ ಹೋಗ್ಬೇಕಂತ ಅನಿಸ್ವಾತ. ಮೊದ್ಲಿನಂಗ್ ಎಷ್ಟು ಒಳಗ್ ಆತೂರ್ ಇರ್ತಿತ್ತು ಆ ಸೆಂಟ್ರಿಗೆ ಹೋಗ್ಬೇಕಂತ, ಒಳಗ್ ತಳಮಳ ಈಗ ಯಾಕೋ ಹಂಗ ಅನ್ಸವಾತ ನೋಡ, ಹೋಗ್ಬೇಕು ಸೆಂಟ್ರಿಗೆ ಹೋಗ್ಬೇಕಂತ ಅನ್ಸವಾತ ನೋಡ ಅಂತ ಅನ್ತೈತ್ರಿ. ಇದು ಬಹಳ ಕೆಟ್ಟ ಕೆಲಸ ರೀ. ನಮಗೆ ಕೆಲಸ ಏನಾಗ್ಬೇಕಂದ್ರೆ ಅಜ್ಜಿದ ಅಕ್ಕೋರ್ ಜೊತೆ ಕೆಟ್ಟೈತಂದ್ರೆ ಸಂಬಂಧ ಹೆಂಗ್ರೆ ಮಾಡಿ ಅಜ್ಜಿಗೆ ಏನ್ ಮಾಡೋದು, ಗುರುವಾರ ದಿನ ಟೋಳಿ ನಿಮ್ ಕೊಟ್ಟಿರ್ತಾರ, ಅದನ್ನ ತಂದ್ ರತ್ನವಜ್ಜಿ ಕೊಡುದು, ಏನ್ ಅನ್ನೋದು ಅಕ್ಕೋರ್ ಕೊಟ್ಟಾರ ನೋಡಿ ನಿನ್ ಹೆಸರು ನೆನಪು ಮಾಡ್ಕೊಡ್. ಹಿಂಗೇನ್ ಮಾಡ್ಬೇಕ್ರಿ, ನಾವ್ ಸಂಬಂಧಗಳನ್ನ ಜೋಡಿಸ್ಬೇಕ್ರಿ. ಇವ್ರದ್ದು ಕೆಟ್ಟೈತಂದ್ರ ಸಂಬಂಧ ಏನ್ ಮಾಡ್ಬೇಕ್ರಿ, ನಾವ್ ಜೋಡಿಸ್ಬೇಕ. ಆದ್ರ ಕೆಟ್ಟವ್ರ ಸಂಘ ಯಾರ್ದ ನೋಡ್ರಿಕೋರ, ಯಾರ್ ನಿಮಿತ್ತ ಮಾಡಿರ್ತಾರ ಹೇಳ್ರಿ, ನಮಗ ಬಾಬಾ ಅವ್ರನ್ನ ಸಂಗ್ಲಿ ಮಾಡಿ ಇಟ್ಟಿರ್ತಾನ್ರಿ, ಬಾಬಾ ಅವ್ರನ್ನ ನಿಮಿತ್ತ ಮಾಡಿರ್ತಾರ. ನಮ್ಗ ಅವ್ರ ಜೊತೆನ ಸಂಬಂಧ ಕೆಡ್ಸ್ಕೊಂಡ್ವಿ ಅಂದ್ರ ನಮ್ ಬಾಬಾನ್ ಜೊತೆ ಇದ್ರಿ ಏನಾತ, ನಮ್ ಮನ್ಯಾಗ ಎಲ್ಲಾ ಮಾಡ್ತೀವಿ, ನಮ್ ಮನ್ಯಾಗ ಮಾಡ್ತೀವಿ ಅಂದ್ರೆ ಮನ್ಯಾಗ ಏನ್ ಸಿಕ್ತಿದ್ರಿ ಕರ, ಏನು ಮನ್ಯಾಗ ಸಿಗುದಿಲ್ಲ. ಅದಕ್ಕಾರ ಸಂಬಂಧನ ಕೆಟ್ಟವ್ರ ಸಂಘವನ್ನ ಮಾಡಬಾರ್ದು. ಯಾರ್ ನಮಗ್ ಬಾಬಾನಿಂದ ದೂರ ಏನೇನೋ ಹೇಳ್ತಿರ್ತಾರಲ್ರಿ, ಅವ್ರು ನಮ್ ಹಂಗ ಮಾಡಿದ್ರಿ, ನಮ್ ಹಿಂಗ ಮಾಡಿದ್ರಿ, ನಮ್ ಹಿಂಗ ಹೇಳಿದ್ರಿ, ನಮ್ ಹಂಗ ಮಾಡಿದ್ರಿ, ಇಂತಾದ್ ಒಂದೀಟು ಅಕ್ಕೋರ್ ಬಗ್ಗೆ ಪರಿವಾರ ಬಗ್ಗೆ ಬಾಬಾನ್ ಬಗ್ಗೆ ಇದನ್ನ ನಾವ್ ಯಾಕಂದ್ರ ಮಾಯಾ ಗೊತ್ತೈತಿ. ಹೆಂಗ ನಾ ಇದ್ರೊಳಗ ಬಂದೆ ಅಂದ್ರ
ಇದ್ರೊಳಗ್ ಬಂದೆ ಅಂದ್ರ ಇದ್ ಮಗು ಯಾವಾಗ ಸಿಕ್ಕೋತೈತಿ ಅದ ಗೊತ್ತಿರ್ತೈತಿ. ಇದಕ್ ಒಂದ್ ಮಾತನ್ನ ಇಂತದ್ ಅಂದ್ರ ಇದು ಏನ್ ಮಾಡ್ತೈತ್ರಿ ಕರ ಇದು ಗೊತ್ತೈತಿ. ಇದಕ್ಕ ಇದ್ರೊಳಗ್ ನಾ ಹಿಂಗ ಬಂದೆ ಅಂದ್ರ ಈ ಮಗು ಬಿಡಾಕ್ ಚಾನ್ಸಸ್ ಐತಿ. ಅದಕ್ಕೋರ ಕೆಟ್ಟದನ್ನ ಒಂದಿಟ್ಟು ಕೆಟ್ಟದನ್ನ ಕೇಳಾಕ್ ಹೋಗ್ಬೇಡ್ರಿ. ಕೇಳಾಕತ್ರ ಹಾ ಹೌದೇನ್ರಿ ಅಂತ ನೀವ್ ಒಂಚೂರ್ ಏನ್ರಿ ಅಂದ್ರ ತಿಳ್ಕೊರಕೋರ ಅವ್ರು ಏನ್ ಮಾಡಕ್ ಹಿಡಿತಾರೆ. ಒಂದ ನೆನ್ಪಿಟ್ಕೊರಕೋರ, ಯಾವ್ದು ನನ್ನನ್ನ ಬಾಬಾನಿಂದ ದೂರ ಮಾಡ್ತೈತಿ, ಯಾವುದು ನನ್ನನ್ನ ಬಾಬಾನಿಂದ ಅಗಲ್ ಮಾಡ್ತೈತಿ ಅಂತ ಮಾತುಗಳನ್ನ ನಾವ್ ಎಂದಿಗೂ ಏನ್ ಮಾಡ್ಬಾರ್ದ್ರಿ, ಕೇಳಾಕ ಹೋಗಬಾರ್ದು. ಈಗ ಮಂದಿ ಅದನ್ನ ನಂಬ್ತಾರೆ. ಕರೆ ಇಲ್ರಿ, ನಾವ್ ಹೆಂಗಂದ್ರೆ ಮೊದಲ್ ನಮ್ಮನ್ನ ನೋಡ್ಕೋಬೇಕು. ಯಾಕಂದ್ರೆ ಮಾಯಾ ಏನ್ ಮಾಡ್ತಿತ್ರಿ ನಮ್ಮನ್ನ ಅಳಿಗಾಡ್ಸಕ್ ಬರ್ತೈತ್ರಿ. ಒಂದ್ ದಿವ್ಸ ಹೋಗೋದನ ಆಮೇಲೆ ಕಣ್ಣೀರ್ ಹಾಕಿದ್ರೆ ಬಾಬಾ ಬರಂಗಿಲ್ರಿ, ಪಶ್ಚಾತ್ತಾಪದ ಕಣ್ಣೀರ್ ಹಾಕ್ಬೇಕಾಕೈತ್ರಿ. ಯಾಕಂದ್ರೆ ಬಾಬಾ ಅದನ್ನ ನೋಡ್ತಾನೆ. ನಾ ಅಂತೂ ಅವಕಾಶ ಕೊಟ್ಟಿದ್ನಿ ನಿನ್ಗ, ಈ ಕಡೆ ನಿನಗ್ ಒಳ್ಳೆ ಸಂಘನೂ ಕೊಟ್ಟಿದ್ನಿ, ಈ ಕಡೆ ನಿನಗ ಕೆಟ್ಟ ಸಂಘನೂ ಕೊಟ್ಟಿದ್ನಿ. ನೀ ಚೂಸ್ ಮಾಡಿ ಅದನ್ನ ನಿನಗ ಬಿಟ್ಟಿದ್ದ. ಆಮೇಲೆ ಕಣ್ಣೀರ್ ಹಾಕ, ಆಮೇಲೆ ಬಾಬಾನು ಏನ ಬಿಡ್ತಾನ್ರಿ ಕರ ಸಾಕ್ಷಿಯಾಗಿ ನಿಂತು ಬಿಡ್ತಾನ, ಧರ್ಮರಾಜ ಆಗಿ ನಿಂತು ಬಿಡ್ತಾನ. ನಾ ಅಂತ ಅವಕಾಶ ಕೊಟ್ಟಿದ್ನಿ, ಈಗ ನೀ ಚೂಸ್ ಮಾಡಿ ಇಂಥವ್ ಸಂಘ ಮಾಡಿ ನಾ ಏನ್ ಮಾಡ್ಲಿ ಅಂತ. ಮತ್ ಇನ್ನೊಂದ್ ಮಾಯ ಯಾವ್ದ್ರಿ, ಫ್ಯಾಷನ್ ರೀ. ಇಲ್ಲಿ ಬಂದ ಹಿಂಗಿರುದ್ರಿ, ಅಲ್ಲಿ ಹೋದ್ಮೇಲೆ ಹಂಗಿರುದ್ರಿ. ಅದೊಂದಲ್ರಿ, ಪರ್ಸ್ ನೋಡ್ನಿ ಪರ್ಸ್ ತಗೋಬೇಕು ಅನಿಸ್ತು, ಇದನ್ ತಗೊಂಡಿ ಡ್ರೆಸ್ ನೋಡ್ನಿ ಡ್ರೆಸ್ ತಗೋಬೇಕು ಅನಿಸ್ತು, ಚಪ್ಪಲ್ ನೋಡ್ನಿ ಚಪ್ಪಲ್ ತಗೋಬೇಕು ಅನಿಸ್ತು. ಸೇಂಟ್ ಅಮೃತ ವೇಳೆ ಯೋಗಕ್ ಬಂದಿರ್ತಾರೆ, ಸೇಂಟ್ ಹಚ್ಕೊಂಡ್ ಬರ್ತೀವ್ರಿ ನಾವ್. ಆ ಮ್ಯಾಪ್ ಪರಂದಂಗ್ ಹೋದ ತಳಗ ಓಡ್ ಬಂದಿರ್ಬೇಕು ನೋಡ್ರಿ, ಸೂಕ್ಷ್ಮ ಒತ್ತನ ಹೋದ ತಳಗ ಇಳಿದು ಬಂದಿರ್ಬೇಕು ನೋಡ್ರಿ. ಹಂಗ್ ಸೇಂಟ್ ಹಚ್ಕೊಂಡ್ ಬರೋದ ಎದಕ್ ಬೇಕ್ರಿ ನಮ್ಗ? ಹಿಂಗ್ ಶೃಂಗಾರ ಯಾಕೆ ಮಾಡ್ಕೋದ? ನಾವ್ ಅಂತೇಳಿ ಇಂಥವ್ರ ಅನ್ನೋರ್ರಿ ನಮ್ ಹಿಂದ್ ಬಿದ್ದಾರ ನೋಡ್ರಿ, ಅವ್ರು ಒಬ್ಬರಿಂದ ಬೀಳಾಕ್ ಸಾಧ್ಯ ಇಲ್ರಿ. ಇಬ್ರು ಕಡೆನೂ ಪ್ರಾಬ್ಲಮ್ ಇದ್ದಾಗ ಬೀಳ್ತಾರ್ರಿ. ಅವ್ರಿಗೆ ನೀವು ಆಕರ್ಷಣೆ ಆಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಾಗಿತ್ತು, ನೀವು ನೆಟ್ಟಗ ಇದ್ದಿದ್ದಂದ್ರ ಹೆಣ್ಣು ಮಕ್ಳ ಡ್ರೆಸ್ ಹೆಣ್ಣು ಮಕ್ಳ ಹಾಕೋಬೇಕ್ರಿ. ಹೆಣ್ಣು ಮಕ್ಳ ಡ್ರೆಸ್ ಗಂಡ್ ಮಕ್ಳ ಹಾಕೊಂಡ್ರಂದ್ರ ಮತ್ತ ಬಿಡೋರ ಮತ್ತ ತಪ್ಪ ಯಾರ್ದೈತ್ರಿ? ನಮ್ದೇ ಐತಿ. ಅದಕ್ಕ ನಾವ್ ಚಂದ ಶರ್ಗ ಹೊಚ್ಕೊಂಡು ಬ್ಲೌಸ್ ನೆಟ್ಟಗ ಹಾಕೊಂಡಿದ್ವಿ ಅಂದ್ರ ಎಲ್ಲಿ ಆಕರ್ಷಣೆ ಆಕೈತ್ರಿ, ಎಲ್ಲಿ ನಮಗ ಅವ್ರು ಬೀಳ್ತಾರ. ಹೌದು ಇಲ್ಲ ರೀ ಕರ? ಇದೊಂದು ಫ್ಯಾಷನ್ ನೋಡ್ರಿ. ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಇದು ಚಮಚಮ್ ಐತೆ. ಯಾಕಂದ್ರೆ ಜಗತ್ತ ಮಾಯಾ ನಗರಿ ಐತೆ ಕರ. ಮತ್ತ ಅದನ್ನ ತಗೋಬೇಕಿದ್ರೆ ಇದ್ರಾಗ ಹೋತಂದ್ರ ಒಂದ ಮಾತ್ ನೋಡ್ರಿ, ಮಾಯಾ ಅಂದ್ರ ಯಾವ್ದು ನನ್ನನ್ನ ಬಾಬಾನಿಂದ ದೂರ ಮಾಡ್ತೈತಿ ಅದನ್ನ ಮಾಯಾನ. ಅದ್ರ ತಿಳ್ಕೊಬೇಕು. ಇದನ್ ಜಾಳ ಭಾಳ ಐತೆ. ಇನ್ ನೆಕ್ಸ್ಟ್ ಏನ್ ಹೇಳ್ರಿ, ತಿನ್ನೋದ್ರಿ. ಹೊರಗ್ ನೋಡಿದ್ನಿರಿ, ಇಡ್ಲಿ ಸಾಂಬಾರ್ ನೋಡಿದ್ನಿರಿ, ಮನ್ಯಾಗ ಈಗ ಹೋಗಿರ್ತೀವ್ರಿ. ಈಗ ನೀವು ಬಾಬಾನ್ ಮನೆಗಂತೂ ನಿಯಮ ಪಕ್ಕ ಇರ್ತೈತಿ. ನೀವು ಹೊರಗ್ ಹೋಗಿದ್ರಿ ಅಂದ್ರ ಅವ್ರು ತಿನ್ನಕತ್ತಿದ್ ನೋಡ್ರಿ ಅಂದ್ರ ತಿನ್ಬೇಕ ಅನಿಸ್ತೈತಿ. ಪೂರಿ ನೋಡ್ರ ತಿನ್ಬೇಕ ಅನಿಸ್ತೈತಿ, ಜಿಲೇಬಿ ನೋಡ್ರ ತಿನ್ಬೇಕ ಅನಿಸ್ತೈತಿ, ಮೈಸೂರ್ ಪಾಕ್ ನೋಡ್ರ ತಿನ್ಬೇಕ ಅನಿಸ್ತೈತಿ, ದೋಸೆ ನೋಡ್ರ ತಿನ್ಬೇಕ ಅನಿಸ್ತೈತಿ. ಅವ್ರ ಗೊತ್ತಿದ್ದಾಗ ಹಂಗ್ ಮಾಡೋದು, ಇವ್ರಲ್ಲಿ ಬಂದಾಗ ಹಿಂಗ್ ಮಾಡೋದು. ಅವ್ವ ಇವ್ರನ್ನ ಯಾರ ನೋಡ್ರಿ ಏನ್ ಪಕ್ಕಾರಿ ಅನ್ಬೇಕ್ರಿ. ಅಲ್ಲಿ ಹೋದ್ಮೇಲೆ ಎರಡು ಕಡೆ ಐತ್ ಬಿಡ್ರಿ, ಪಾಪ ಅದಕ್ಕೆ ಆಗಂಗಿಲ್ರಿ. ಅವ್ರಂತ ಮನೆಗೆ ನೋಡತ್ತ ಈಗ ಆಗಂಗಿಲ್ ಬಿಡ್ರಿ, ಎರಡು ಆಗುದಿಲ್ರಿ ಪಾಪ. ಎಲ್ಲ ಎರಡು ಬ್ಯಾಲೆನ್ಸ್ ಮಾಡಕ್ ಆಗವತ್ರಿ. ಪಾಪ ಏನೋ ಒಂದ್ ಇರ್ಲಿ ಅಂತ ಹೊಂಟೇರಿ ಸಮಾಧಾನ. ಅದು ಒಮ್ಮೆ ಸಂಕಲ್ಪ ಬರ್ತೈತೆ, ತಿನ್ಬೇಕು ಮಾಡಬೇಕು ಹೋಗ್ಬೇಕು. ಬ್ಯಾಸರು ಬಂದೈತಿ ಇವತ್ತ, ಸಾಕಾಗೈತಿ ಇವತ್ತ, ಒಂದಿಟ್ಟು ಹೊರಗಿನ ತಿನ್ಬೇಕು. ಚಾ ಕುಡಿದ್ರೆ ಏನ ತಂಪೈತಿ, ಚಾ ಹೊರಗಿನ ಕುಡಿದ್ರೆ ಏನಾತ, ಬ್ರೆಡ್ ತಿಂದ್ರೆ ಏನಾತ, ಬಿಸ್ಕಿಟ್ ತಿಂದ್ರೆ ಏನಾತ, ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದ್ರೆ ಏನಾತ. ಇಂಥವೆಲ್ಲ ಮಾಯಾ ನೋಡ್ರಿ. ಮತ್ತ ದೊಡ್ಡ ಮಾಯಾ ಯಾವ್ದ್ರಿ? ಫೋನ್. ಇವತ್ತ ಜಗತ್ತಿನಾಗ ಇವತ್ತು ತಲಗ್ ಬಿದ್ದಿತ್ತಂದ್ರೆ ಯೂಟ್ಯೂಬ್ ನಿಂದನೇ ಸ್ಟಾರ್ಟ್ ಆಗೈತಿ. CEO ಗೂಗಲ್ದವ್ ಒಂದ್ ಮಾತ್ ಹೇಳ್ತಾನ್ರಿ ಕರ್, ಅವ್ ಇಂಡಿಯಾದವ್ರ ಅದಾರ ಒಂದ್ ಮಾತ್ ಹೇಳ್ತಾರ. ಅವ್ರ ಏನ್ ಹೇಳ್ತಾರ ಅಂದ್ರ, ವೆನ್ ಯು ಗೋ ಇನ್ ಟು ಯೂಟ್ಯೂಬ್ ಗೋ ವಿತ್ ದ ಇಂಟೆನ್ಷನ್ ಅಂತಾರ. ಏನ್ರ ಒಳಗ ನೀವು ಸರ್ಚ್ ಮಾಡುವಂತ ಇಂಟೆನ್ಷನ್ ಭಾವನೆ ಇತ್ತಂದ್ರ ಅಷ್ಟ ಹೋಗ್ರಿ. ಸುಮ್ಮ ಹಿಂಗ್ ಹೋದ್ರಿ ತಳಗಿಂದ ನೋಡೋಣ, ಅದ್ರಾಗ ಏನೈತ್ ನೋಡೋಣ, ಅದ್ರಾಗ ಏನೈತ್ ನೋಡೋಣ ಅಂತ ಹೋದ್ರಿ. ಹೊರಗ್ ಬರೋದು 1 ತಾಸು ಯಾವಾಗ ಆಕೈತಿ, 2 ತಾಸು ಯಾವಾಗ ಆಕೈತಿ, 3 ತಾಸು ಯಾವಾಗ ಆಕೈತಿ ಗೊತ್ತಾಗೋದಿಲ್ಲ. ಅದಕ್ಕೋರ ಯೂಟ್ಯೂಬ್ ಬಂದಿದ್ದಕ್ಕೆ ಜೀವನ ಮಾಯಾ ಹೆಚ್ಚಿಗೆ ಜಾಸ್ತಿ ಆಗಿದೆ ಯೂಟ್ಯೂಬ್ದಿಂದ.
ಈ ದೊಡ್ಡ ಮಾಯಾ ರೀ ಕರ. ಈಗ ನೋಡ್ರಿ ನೀವು ಸುಮ್ ಕೂತಿರ್ತೀರಿ, ಸುಮ್ ಖಾಲಿ ಎದಿರತ್ತೆ ತಿಕ್ಕೋರಿ. ಈಗ ಖಾಲಿ ಕೂತಿದ್ರ ಅನುಷಕ್ಕವ್ರ ಏನ್ ಮಾಡ್ತಿದ್ರಿ? ಖಾಲಿ ಕೂತಿದ್ರ ಏನ್ ಮಾಡ್ತಿದ್ರಿ ಹೇಳ್ರಿ? ಇಲ್ಲ ಬಾಬಾ ನೆನಪ್ ಮಾಡೋಣ ಅಂತೀವನ್ರಿ? ಇಲ್ಲ, ಏನ್ ಮಾಡ್ತೀವ್ರಿ? ಖಾಲಿ ಕೂತ್ರ ಕೈ ಹೋಗೋದೇ ಎಲ್ಲ ಅಜ್ಜಿರಿ ಮೊಬೈಲ್ಗ ಹೋಗ್ತಾರೆ. ಅದಕ್ಕ ಏನ್ ಮಾಡ್ಬೇಕು, ಈ ಮೊಬೈಲ್ ದಿಂದ ದೂರ ಇರ್ಬೇಕು. ಎಷ್ಟು ನಾವ್ ಮೊಬೈಲ್ ದಿಂದ ದೂರ ಇರ್ತೀವಿ ನೋಡ್ರಿ, ಇದು ಎದ ಕೊಟ್ಟನ್ರಿ ಭಗವಂತ? ಮೊಬೈಲ್ ಸೇವೆಗೆ ಸಾಧನೆಗೋಸ್ಕರ ಕೊಟ್ಟಿದ್ದಾನ್ರಿ ಹೊರತು ನಾವ್ ಮೊಬೈಲ್ ಯೂಸ್ ಮಾಡಾಕತ್ತಿದ್ವಿ ಹಂಗ ಕೆಟ್ಟದ್ ಯೂಸ್ ಮಾಡ್ರಂದ್ರ ಮೊಬೈಲ್ ದಿಂದನೂ ನಮಗ ಪಾಪ ಭಾಳ ಆಕೈತಿ. ಮತ್ತ ಮೊಬೈಲ್ ದಿಂದನೂ ಪ್ರಾಯಶ್ಚಿತ್ ಭಾಳ ಆಗತೈತಿ. ಹೌದ್ರಿ, ಈಗ ನೋಡ್ರಲ್ಲ ಖಾಲಿ ಇದ್ರೆ ಏನ್ರಿ ಬರೀ ಅದ್ ನೋಡ್ಕೊತ ಒಬ್ರೊಬ್ರಂತೂ 11 ಗಂಟೆ ರಾತ್ರಿ 12 ಗಂಟೆ ಬಿಕ್ಕಿಗಳ್ರಿ ನಾವೇ ನೋಡ್ಕೊಂಡ್ ಕುಂಡಿರ್ತೀವಿ. ಅದಕ್ಕ ಮೊಬೈಲ್ ಅನ್ನ ಎಷ್ಟು ದೂರ ಕೈ ಅಂತರ್ತದ ಖಾಲಿ ಅದಿ ನೋಡುನು ವಾಟ್ಸಪ್ ಬಂದೈತಿ, ನೋಡುನು ಯೂಟ್ಯೂಬ್ ನಾಗ ಏನ್ರ ಬಂದೈತಿ ನೋಡುನ ಅಂದ ಅವಾಗಂದ ಇದು ಬ್ಯಾಡ. ಸಂಗಮ್ ಯುಗ ಇರೋದ್ ಎಷ್ಟತ್ರಿ ಕರೆ? ಸಂಗಮ್ ಯುಗ ಇರೋದ್ ಎಷ್ಟ್ ದಿವಸ ಐತ್ರಿ? ಇನ್ನ ಸ್ವಲ್ಪ ದಿವಸ ಐತಿ. ಮತ್ ಇದ್ರನ್ನ ನನ್ನ ಸಮಯವನ್ನ ಈ ಹೊಲಸ ಮಾಯಾ ಕಡೆ ಈ ಮೊಬೈಲ್ ನಾಗ ಹಾಕಿದ್ನಂದ್ರ ಏನಾಕೈತಿ ಹೇಳ್ರಿ ಕರ? ನನ್ ಜೀವನ ಎಲ್ಲ ಏನಾಕೈತಿ ಹೇಳ್ರಿ ಕರ? ನಾವ ಹಾಳ್ ಮಾಡ್ಕೋತೇವೆ. ಕೆಟ್ಟದ ಹೇಸಿಗೆ ಬರ್ಬೇಕ್ರಿ ಕರ್ ನಮ್ ಮೊಬೈಲ್ ಮ್ಯಾಗ. ಈ ಸ್ಪೆಷಲಿ ಯಾರಿಗಂದ್ರೆ ಯಾರಿಗ್ ಮೊಬೈಲ್ ಯೂಸ್ ಮಾಡಕ್ ಬರ್ತೈತಲ್ರಿ, ಕುಮಾರ ಕುಮಾರಿ ಅವ್ರಿಗೆ ಲಾಗು ಆಕೈತಿ. ಹೇಸಿಗೆ ಬರ್ಬೇಕು ನಮ್ ಮೊಬೈಲ್ ಮ್ಯಾಗ. ನಮ್ಗೆ ಟೈಮ್ ಸಿಕ್ಕೈತಂದ್ರೆ ನಾವ್ ಫೋನ್ ಹಿಡಿಲ್ಲ ಅಂದ್ರೆ ನಾವ್ ಬಾಬಾನ್ ಮುಂದ್ ಕೊಟ್ಟಿರ್ಬೇಕು. ಬಾಬಾ ನಮ್ ಪ್ರಾಪ್ತಿಗಳನ್ನ ಮಾಡ್ಸಾತಾನು. ಬಾಬಾನ್ ಪ್ರಾಪ್ತಿಗಳಿಗೋಸ್ಕರ ನಾವ್ ಏನ್ ಮಾಡ್ಬೇಕ್ರಿ? ಅದ್ರ ತೊಡಗಿಸ್ಬೇಕು. ಇನ್ ಮತ್ ನಾವೇನ್ ಮಾಡ್ತೇವೆ? ಮಾಯಾ ಎಂತಿತ್ತ ಮಾಯಾ ಐತ್ರಿ? ಮತ್ತ ನಾಮ ರೂಪಕಿ ಮಾಯಾ. ನಾಮ ರೂಪ ಅಂದ್ರ ಇವ್ರ ಚಲೋ ಅದಾರ್ರಿ, ಇವ್ರ ಸೇವಾದಾರಿ ಅದಾರ್ರಿ, ಇವ್ರನ್ನ ಹಚ್ಕೊಂಡವ್ರಿ, ಇವ್ರಿಂದ ನಮ್ಗ ಪ್ರಾಪ್ತಿ ಬಾಳ ಆಗ್ತೈತ್ರಿ. ಇದು ನೋಡ್ರಿ ಅವ್ರನ್ನ ಮಾತಾಡ್ಸುನ್ರಿ, ಇವ್ರನ್ನ ಮಾತಾಡ್ಸುನ್ರಿ, ಇದು ಬಾಳ ಕೆಟ್ರಕರ. ಈ ದೊಡ್ಡ ಮಾಯಾ ರೀ ಇದ. ನಾಮ ರೂಪದ ಮಾಯಾ. ನಾ ಬಾಬಾ ಬಾಬಾ ಒಂದ ಸಲ ಹೇಳ ಅವ್ರದ್ದು ವಿಶೇಷತೆ ಐತಂದ್ರೆ ಯಾವಾಗ್ಲೂ ಏನ್ ನೆನಪಿಟ್ಕೋರಿ? ಯಾರ್ ತುಂಬಿದಳು ಅವ್ರ ನೆನಪು ಬರ್ಬೇಕು. ಇವ್ರದಾಗ ವಿಶೇಷತೆ ಐತಂದ್ರೆ ಯಾರು ತುಂಬಿದವ್ರಿ? ಬಾಬಾ ತುಂಬಿದ. ಮತ್ ಬಾಬಾ ನೆನಪು ಪಡ್ಬೇಕು. ಅವ್ರ ಚಲೋ ಅದಾರ, ಇವ್ರ ಚಲೋ ಎದಕ್ ಬೇಕಾಗೈತ್ರಿ? ಈಗ ಒಮ್ಮೆ ಕೇಳ್ತಿರ್ತೀರಿ, ಅವರು ಬಿಟ್ರೇನ್ರಿ ಕ್ಲಾಸಿಗೆ? ಎಷ್ಟು ದಿವಸ ಬರ್ತಿದ್ರಲ್ರಿ ಅವ್ರ, ಎಲ್ಲಾ ಕಡೆ ಓಡಾಡ್ತಿದ್ರಲ್ರಿ, ಅವ್ರು ಬಿಟ್ರಿ ಕ್ಲಾಸಿಗೆ? ಆಗ ನಾನು ಬಿಡ್ಬೋದು ಇಂತ ಅಂದ್ರೆ ಹೆಸರು ರೂಪನಾಗ ಸಿಕ್ಕೊಂಡ್ರೆ ಅಂತ ತಿಳ್ಕೋರೆ. ಅವರು ಬಿಟ್ರು ಕ್ಲಾಸಿಗೆ, ಅವ್ರ ಕರ್ಕೊಂಡ್ ಬಂದಾರ್ರಿ ನಮ್ನ. ಅವ್ರ ಕರ್ಕೊಂಡ್ ಬಂದವ್ರ ಬಿಟ್ಟಾರಂದ್ರ ನಾವ್ ಏನ್ ಮಾಡ್ತೀವ್ರಿ? ನಾವ್ ಏನ್ ಮಾಡ್ತೀವಿ? ಅವ್ರ ಕರ್ಕೊಂಡ್ ಬಂದ್ ಬಿಟ್ಟಾರಂದ್ರ ನಾವ್ ಏನ್ ಮಾಡ್ತೀವಿ? ನಾವು ಬಿಟ್ಟು ಬಿಡ್ತೇವಿ. ಆಮೇಲೆ 3ನೇ ಕ್ಲಾಸ್ 2 ಜನ ಬಂದಿದ್ರಿ, 10 ಜನ ಬಂದಿದ್ರು, ಯಾಕೋ ಕಡಿಮೆ ಆಗತ್ತಾರ, ಬ್ಯಾಡ್ ಬಿಡ್ವಾ ಇಲ್ಲ ನಾನು ಬಿಡ್ತೇನೆ. ಹಿಂಗ ನೋಡ್ರಿ ಇಂಥ ಭಾವನೆ ಬರ್ತೈತಿ ನಮ್ಮಲ್ಲಿ. ಅದಕ್ಕ 1 ಅಲ್ರಿ 2 ಅಲ್ಲ ಮಾಯಾ. ಇನ್ನೊಂದು ಮಾಯಾ ಯಾವ್ದ್ರಿ? ಮುರಳಿ ಕ್ಲಾಸ್. ಈಗ ಅದು ಒಂದ್ ದೊಡ್ಡ ಮಾಯಾ ರೀ, ದೇಹಾಭಿಮಾನದ ಮಾಯಾ. ಏನ್ರಿ ಈಗ ನಿಮ್ಗಿಂತ ಸಣ್ಣವ್ರ ಏನ್ರ ಅಲ್ಲಿ ಸಂಧಿ ಮ್ಯಾಗ ಕೂತಿ ಹೇಳಕತ್ರ ಅಂದ್ರ ಅವ್ರ ಕಡೆ ಕೇಳುದಿಲ್ಲ, ಅದು ತ್ರಾಸ್ರಿ, ಅದು ದೊಡ್ಡ ತ್ರಾಸ ಆಕೈತ್ರಿ. ಯಾವಾಗ್ಲೂ ಏನ್ ಕೇಳ್ಬೇಕಂದ್ರ ಯಾರು ಉತ್ಸಾಕತ್ತಾರ ಬಾಬಾಗ್ ಯಾರು ಮುರ್ಲಿ ಐತಿ. ನಾವು ಇದಕ್ ಹೋಗಿದ್ವಿ ಪೂರ ಶಕ್ತಿ ಭವನಕ್ಕೆ ಹೋಗಿದ್ವಿ. ಅಲ್ಲಿ ಗುಲ್ಜಾರ್ ದಾದಿ ಅವ್ರದ ಯಾರ ಬ್ರಾಹ್ಮಿಣಿ ಇದ್ರಲ್ರ ಅಕ್ಕೋರ, ನೀವ್ ನೋಡಿರ್ಬೇಕು, ಮಧುಬ ನೀಲುಬೇನ್ ಅಂತ ಹೇಳಿ, ಅವ್ರ ಕಡೆ ಭೇಟಿ ಹಾಕಿ ಹೋಗಿದ್ದೇವೆ. ಅವ್ರು ಒಂದ್ ಮಾತು ಹೇಳತ್ತಿದ್ರಿ, ಏನಂದ್ರ ಕರೆಕ್ಟ್ ಮುರ್ಲಿ ಟೈಮ್ ಆತಿಲ್ಲೋ ಗುಲ್ಜಾರ್ ದಾದಿ ರೀ ಸೋಫಾ ಮೇಲೆ ಬಂದ್ ಕುಡ್ರ ಅವ್ರತ್ತ. ಜಾನ್ಕಿದ್ ಯಾರೇ ಮುರ್ಲಿ ನೋಡ್ಸ್ರಿ, ಜಾನ್ಕಿ ದಾದಿ ಮುರ್ಲಿ ನೋಡ್ಸಕತ್ರಂದ್ರ ಜಾನ್ಕಿ ದಾದಿ ಕ್ವಶನ್ ಕೇಳ್ತಿದ್ರಲ್ರಿ, ಇಲ್ಲಿ ಕುತ್ಕೊಂಡ್ ಗುಲ್ಜಾರ್ ದಾದಿ ಕುತ್ಕೊಂಡ್ ಆನ್ಸರ್ ಮಾಡ್ತಿದ್ರತ್. ಅವಾಗ ಇವ್ರು ನೀಲೋಬೈನ್ ಅಂತಿದ್ರಂತ ಗುಲ್ಜಾರ್ ದಾದಿಗೆ, ಯಾರು ಇಲ್ಲಿ ನೀವು ಆನ್ಸರ್ ಮಾಡಿದ್ದ ಜಾನ್ಕಿ ದಾದಿ ಕೇಳ್ಸಂಗಿಲ್ಲ, ನೀವ್ ಎದಕ್ ಆನ್ಸರ್ ಮಾಡ್ತೀವಿ? ನಾ ಬಾಬಾ ಗೊತ್ತಿದ್ಲ ನಾ ಮಾಡಕತ್ತಿದ್ದ ಅಂತಿದ್ರು. ಅವ್ರು ಸಣ್ಣವರೇ ಬರ್ಲಿ ಎಂತವ್ರೇ ಬರ್ಲಿ ಕರೆಕ್ಟ್ 7 ಆತಿಲ್ಲ. ಯಾಕಂದ್ರೆ ನಾ ಕಿಮ್ಮತ್ ಕೊಡಕತ್ತಿದ್ದ ಬಾಬಾ ಕೊಡತ್ತೆ. ಎಂದು ಗುಲ್ಜಾರ್ ದಾದಿ ಇದು ಬರ್ಲಿಲ್ಲ ಅಂತ ನನ್ನೊಳಗ ಬಾಬಾ ಬರ್ತಾನು, ನಾನ್ ಯಾಕೆ ಇವ್ರು ಬರ್ಲಿಕ್ಕೆ ಇವನು? ಇದು ಬಹಳ ಇಂಪಾರ್ಟೆಂಟ್. ಇದು ಒಂದು ದೊಡ್ಡ ಮಾಯಾರಿಕರ, ದೊಡ್ಡ ಮಾಯಾರಿ. ನಾವ್ ಒಮ್ಮೆ ಹಿಂಗ್ ಕೇಳ್ತೇವೆ, ಯಾರು ಓದ್ಸತ್ತಾರಿ ಕ್ಲಾಸ್? ದೊಡ್ಡಕ್ಕರು ಓದ್ಸತ್ತಾರ, ಸಣ್ಣಕ್ಕರು ಓದ್ಸತ್ತಾರ? ದೊಡ್ಡಕ್ಕರು ಓಡುದ, ಸಣ್ಣಕ್ಕರು ಓಡಿಸೋದು ಹೋಗಂಗಿಲ್ಲ, ಅಥವಾ ಸಣ್ಣಕ್ಕರು ಓಡಿಸತ್ತಾರ ಹೋಗುದು, ದೊಡ್ಡಕ್ಕರು ಓಡಿಸತ್ತಾರ ಹೋಗಂಗಿಲ್ಲ. ಇವು ಎಲ್ಲ ದೊಡ್ಡ ಮಾಯಾರಿ.
ಒಮ್ಮೆ ಇಷ್ಟು ದೊಡ್ಡ ಮಾಯಾ ಬಂದಿರ್ತೈತಂದ್ರೆ ಇವ್ರಿಗೇನ್ ಅನುಭವ ಐತಿ, ಕುಮಾರಿ ಅದಾರ ಇವ್ರಿಗೇನ್ ಅನುಭವ, ಇವೆಲ್ಲ ಮಾಯಾರಿ ವೆರೈಟಿ ಮಾಯಾರಿ. ಇವ್ರೇನ್ ಕುಮಾರಿ ಅದಾರ ಇವ್ರಿಗೇನ್ ಅನುಭವ ಐತಿ, ಇವ್ರೇನ್ ಕೂತ್ ಹೇಳ್ತಾರ, ಇಟ್ ಸಣ್ಣ ವಯಸ್ಸವ್ರು ನಮ್ ದೊಡ್ಡವ್ರಿಗೆ ಏನ್ ಅನುಭವ ಹೇಳೋರದಾರು, ದೊಡ್ಡ ದೊಡ್ಡ ಮಾಯಾರಿ. ಅದಕ್ಕ ಚೆಕ್ ಮಾಡ್ಕೋಬೇಕ್ರಿ. ಯಾರೇ ಕುಂಡ್ರಲಿ ಸಂದ್ಲಿ ಮೇಲೆ ನಾ ಯಾವ ಭಾವನೆಯಿಂದ ಕೇಳ್ತೀನಿ, ಯಾಕಂದ್ರೆ ನನಗ ಆ ಸಮಯದಲ್ಲಿ ಓದ್ಸಕ್ ಬರುವಂತವ್ನು ಯಾರ, ಬಾಬಾ ಬಂದಿರ್ತಾನ್ರಿ ಆ ಸಮಯನಾಗ. ಮತ್ತ ನನಗ ಸಂಬಂಧ ಯಾರ ಜೊತೆ ಐತ್ರಕ್ಕ, ಬಾಬಾ ಜೊತೆ ಐತಿ. ಯಾರೇ ಓದಿಸ್ಲಿ ಯಾರೇ ಬಿಡ್ಲಿ, ನನ್ ಸಂಬಂಧ ಇರೋದು ಯಾರ ಜೊತೆ ಐತ್ರಿ, ಬಾಬಾನ್ ಜೊತೆ ಐತಿ. ಇದು ಬಹಳ ದೊಡ್ಡ ಮಾಯಾ ರೀ. ಮತ್ತ ಇನ್ನೇನದವ ಹೇಳ್ರಿ ಮಾಯಾ ನೋಡೋಣ. ನೆನಪ್ ಮಾಡ್ಕೋರಿ, ನಮಗ್ ಯಾವ್ಯಾವ ಮಾಯಾ ಬರ್ತಾವ ಏನ್ರ ಅನೇಕ ಮಾಯ. ಈಗ ಸಂಬಂಧಗಳ ಜೊತೆ ಹೋಗಿರ್ತೇವ್ರಿ, ಅವ್ರ ಗತೆನ ಬಿಟ್ಟಿರ್ತೇವೆ. ನೀವು 15 ದಿವಸ ನಮ್ಗೆ ಬೇರೆ ಊರಿಗೆ ಕರ್ಕೊಂಡು ಹೋಗಿರ್ತಾರ ತಿಕ್ಕೋರಿ, ಅವ್ರ ಗತೆನ ಏನ್ರಿ ನಿಯಮ ಎಲ್ಲ ತಪ್ಪಿಸ್ತೇವಿ, ಅಮೃತ ವೇಳೆ ತಪ್ಪಿಸ್ತೇವಿ. ಅಮೃತ ವೇಳೆ ಒಂದ್ ದಿನ ನಮ್ ತಪ್ಪಂದ ತಿಳ್ಕೊಂಬಿಡ್ರಿ ಅಕ್ಕರ, ಅಮೃತ ವೇಳೆ ಒಂದ್ ದಿನ ನಮ್ದು ತಪ್ಪಂದ ತಿಳ್ಕೊಂಬಿಡ್ರಿ, ಮಾಯಾ ಮಾಯ ದೊಡ್ಡ ಜಾಲನೆ ನಮ್ಗೆ ಸಿಕ್ಕೊಂಡ್ಬಿಟ್ಟೈತಂತ ಸಿಗಿಸ್ಬಿಟ್ಟೈತಂತ ತಿಳ್ಕೊಬೇಕ್ರಿ. ಯಾಕಂದ್ರೆ ಒಂದ್ ದಿನ ಅಮೃತ ವೇಳೆ ಇಡೀ ದಿನ ನಮ್ ಕಡೆ ಎಷ್ಟ್ ಪಾಪ ಮಾಡಿಸ್ಬೋದು. ಅನುಷಕೋರ್ ಒಂದ್ ದಿನ ಅಮೃತ ವೇಳೆ ನೀವು ತಪ್ಪಿಸಿದ್ರ ಅಂದ್ರ ನಿಮಗ್ ಏನ್ ಮಾಡ್ಕೋತೀರಕೋರ್ ನೀವು? ಆ ಮಾಯಾ ಹೆಂಗ್ ಕರ್ಕೊಂಡು ಹೋಗ್ತೈತಿ ನಿಮ್ನ? ಎಲ್ಲಿ ಕರ್ಕೊಂಡು ಹೋಗ್ತೈತ್ರಿ? ಹೌದಾ ಇಲ್ಲ ಕೋರ? ಎಲ್ಲಿ ಕರ್ಕೊಂಡು ಹೋಗ್ತೈತ್ರ ಕರ? ತಲಿನ ಏನ್ ಮಾಡ್ತೈತ್ರ ಕರ? ಕೆಡಿಶ ಹೋಗಿತೈತಿ. ಅದ್ಕ ನೋಡ್ರಿ ಕೋರ, ಮಾಯಾ ಮಾಯಾ ಏನ್ ಮಾಡ್ತೈತ್ರ ಕರ? ಮಾಯಾ ಏನ್ ಮಾಡ್ತೈತ್ರಿ? ತಪಸ್ಸು ಬಿಡ್ತೈತೆ. ಭಗವಂತ ಬಾಬಾನಿಂದನ ಅಕ್ಕೋರ, ಬಾಬಾನ ನಮ್ಗ ಅಮೃತ ವೇಳೆನ ಬಾಬಾ ನಮ್ಗ ತಪ್ಪಿಸಿದಂತ ತಿಳ್ಕೋರಕೋರ ಏನ್ ಮಾಡಿಸ್ತೈತಿ ಹೇಳ್ರಿ? ನಮ್ ಬಾಬಾನಿಂದ ಏನ್ ಮಾಡಿಬಿಡ್ತೈತ್ರಿ? ದೂರ ಮಾಡ್ತೈತೆ. ಮೊದ್ಲೇದ ಮುಂಜಾನೆ ಎದ್ದಿರುವಂತಹ ಮುಂಜಾನೆ ಎದ್ದಿದ್ದನ ಅಮೃತ ವೇಳೆ ಭಗವಂತನ ಆ ಸಮಯನ ನಮ್ಗೆ ಶಕ್ತಿ ತುಂಬಿರ್ತಾನ. ಆ ಸಮಯನ ನಮ್ಗೆ ಶಕ್ತಿ ತುಂಬಿದ್ರ ನಾವೇನ್ ಮಾಡ್ಬೇಕಾರೆ ಅದ ಟೈಮ್ನ ನಾವು ಕಳ್ಕೊಂಡ್ವಿ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ಕರೆ? ಏನಾಕೈತಿ ಹೇಳ್ರಿ? ಮಾಯಾ ನಮ್ನ ಏನ್ ಮಾಡ್ಬಿಡ್ತೈತಂತ, ಮಾಯಾ ಇಸ್ಕೊಂಡ್ ಬಿಡ್ತೈತಿ. ಮತ್ತೆ ಏನೇನ್ ಮಾಡ್ತೈತಿ ಹೇಳ್ರಿ? ಮಾಯಾ ಹಿಂದಿನ ರೂಪನೇ ಬರ್ತೈತಿ. ಈಗೆಲ್ಲೋ ಯಾರೋ ಜೊತೆ ಹೋಗಿರ್ತೀವಿ, ಯಾರೋ ಜೊತೆ ಹೋಗಿ ಅವ್ರ ಜೊತೆ ಬಿಟ್ಟಿರ್ತೇವೆ, ನಿಯಮ ತಪ್ಪಿಸ್ತೇವೆ, ಸಾಯಂಕಾಲ ಯೋಗ ತಪ್ಪಿಸ್ತೇವೆ. ಅದಕ್ಕೆ ಯಾವಾಗ್ಲೂ ಲಕ್ಷ್ಯ ಇಟ್ಕೋಬೇಕ್ರಿ. ನಾ ಬೇರೆಯವ್ರ ಜೊತೆ ಇದ್ದಾಗೂ ನಾ ಬಾಬಾ ನಿಯಮನ ಲಾಗು ಮಾಡಾಕತ್ತೇನೋ ಅಥವಾ ಕಾಯ್ಕೋತೇನೋ, ಬಾಬಾನ್ ಜೊತೆ ನಾನು ಬೇರೆಯವ್ರ ಜೊತೆ ಇದ್ದಾಗ ಬಾಬಾ ನಿಯಮಗಳನ್ನ ತಪ್ಪಾಕತ್ತವಂದ್ರ ನಾ ಇನ್ನೂ ನನ್ನ ನಿಯಮಗಳಲ್ಲಿ ಪಕ್ಕ ನಾನ ಇಲ್ಲ. ಇವ್ನ ಯಾವಾಗ್ಲೂ ನಾವು ಚೆಕ್ ಮಾಡ್ಕೋತಿರ್ಬೇಕ್ರಿ. ಯಾಕಂದ್ರೆ ಮಾಯಾ ಏನೈತ್ರಿ, ಭಾಳ ವೆರೈಟಿ ಐತೆ ರೂಪ. ಮತ್ ಎಲ್ಲಕ್ಕಿಂತ ದೊಡ್ಡ ಮಾಯಾ ಯಾವ್ದು ಗೊತ್ತೇನ್ರಿ ಕೋರ? ಹೊಗಳಿಕೆ, ಗೌರವ ಕೊಡ್ಬೇಕು, ಸನ್ಮಾನ ಮಾಡ್ಬೇಕು. ನಾವು ನಿನ್ನೆ ಹೋಗಿದ್ವಲ್ರಿ ಕೋರ, ಅವ್ರ ಅಕ್ಕೋರನ್ನ ಅಂತಿದ್ರು, ಅವ್ರ ನಿಲುವೇನು ಹೇಳತ್ತಿದ್ರಂತ, ದಾದಿ ನಾವ್ ಇಟ್ಟು ಸೇವಾ ಮಾಡಿರ್ತೀವಿ, ಒಂದಿಟ್ಟು ಅಪ್ರಿಶಿಯೇಟ್ ಮಾಡ್ಲಾ, ಒಂದಿಟ್ಟು ಹೊಗಳ್ಬೇಕಿಲ್ ದಾದಿ ಅಂತ. ಅವ್ರ ದಾದಿ ಅಂದ್ರತ, ನೀ ಇಂಥ ಮನುಷ್ಯರದಿಂದ ಹೊಗಳಿಕೆ ಬೇಡಾಕತ್ತಿ, ಇಂಥ ವ್ಯಕ್ತಿಗಳಿಂದ ನಿನಗ ಶಬಾಷ್ ಬೇಕು, ನಿನಗೆ ಇಂಥ ವ್ಯಕ್ತಿಗಳಿಂದ ಮಹಿಮೆ ಬೇಕು, ಇಂಥ ವ್ಯಕ್ತಿ ವಿಕಾರಿ ವ್ಯಕ್ತಿಗಳನ್ನ ತಗೊಂಡೇನ್ ಮಾಡ್ತಿ ಅಕ್ಕೋರ ಅಂದ್ರಿ ಅವ್ರು. ನನಗೂ ಭಾಳ ಸೇರ್ತ್ರಿ. ನಾವು ಅಂತಿರ್ತೇವೆ, ಅಕ್ಕೋರ್ ನಮ್ಗೆ ಇಷ್ಟ ಮಾಡಿದಲ್ಲ, ಅಕ್ಕೋರ್ ಒಂದಿಟ್ಟು ಹೊಗಳ್ಬೇಕು, ಅಕ್ಕೋರ್ ಒಂದಿಟ್ಟು ಹೊಗಳುದು ಬ್ಯಾಡ್ ಬಿಡ್ರಿ, ಒಂದಿಟ್ಟು ಪ್ರೀತಿ ಮಾಡ್ರೆ ಸಾಕ ಅಂತಿರ್ತೇವೆ ನಾವು, ಹೌದಾ ಇಲ್ಲ? ಅದಕ್ಕೆ ಅವ್ರ ದಾದಿ ಅಂದ್ರ ಅಕ್ಕೋರ ಅಂದ್ರ ದಾದಿ ಅಂದ್ರತ, ಇಲ್ಲಿ ವ್ಯಕ್ತಿಗಳಿಂದ ಏನ್ ಪ್ರೀತಿ ಬೇಕು, ಇಲ್ಲಿ ವ್ಯಕ್ತಿಗಳಿಂದ ಏನ್ ಮಹಿಮೆ ಬೇಕು ಅವ್ ಕೊಡಕತ್ತಲ್ಲ. ಎಲ್ಲಿವರೆಗೂ ಅಕ್ಕೋರ್ ನಮ್ಗ ಅವನಿಂದ ಬರುವುದಿಲ್ಲ ನೋಡ್ರಿ, ನಾವ್ ಇಲ್ಲಿಂದ ಬಯಸಾಕ್ ಹಿಡಿತೇವೆ. ಯಾವತ್ ಇಲ್ಲಿಂದ ಅವನಿಂದ ನಾವ್ ತಗೋಕ್ ಹಿಡಿತೇವೆ. ಅದಕ್ಕೋರ ನಮ್ಗೆ ಇಲ್ಲಿಂದ ನಾವ್ ಏನ ಸೇವಾ ಮಾಡಿದ್ರು ನಮ್ಗ ಮಹಿಮೆ, ನಮ್ಗ ಗೌರವ, ನಮ್ಗ ಸನ್ಮಾನ ಸಿಗ್ಲಿಲ್ಲ ಅಂದ್ರ ಕೋರ ಚೋನ ಆತ. ಬಾಬಾ ನೋಡಾಕತ್ತಲ್ಲ ನಾವ್ ಮಾಡುವಂತ ಸೇವಾ, ಬಾಬಾ ಗೊತ್ತಿತ್ತಲ್ರಿ ನಾವ್ ಮಾಡುವಂತದ್ದು. ಮತ್ ಎದಕ್ ಬೇಕ್ರಿ ನಮಗ್ ಹೋಗ್ಲಿಕ್ಕೆ? ಇದು ತೆಗಿಬೇಕ. ಒಮ್ಮೆ ಹಿಂಗತ್ತದ, ಈಗ ನಾವ್ ಒಮ್ಮೆ ಏನೋ ಪ್ರೀತಿಯಿಂದ ಕರ ಒಬ್ರು ಇಬ್ರು ಹುಟ್ಟಿರ್ತೇವ್ರಿ ಮೊದಲ್ ಬಾಬಾನ್ ಮನೆಗ್. ಅವಾಗ ನಮಗ್ ಬಾಳ ಪ್ರೀತಿ ಸಿಕ್ಕಿರ್ತೈತಿ. ಅವಾಗ ಇನ್ನೊಬ್ರು ಹುಟ್ಕೊಂಡ್ಬಿಡ್ತಾರ, ಅವಾಗ ನಮ್ ಪ್ರೀತಿ ಏನಾಗ್ಬಿಡ್ತೈತ್ರಿ? ಕಡಿಮೆ ಆಕೈತಿ. ನಮ್ ಪ್ರೀತಿ ಏನಾಗ್ಬಿಡ್ತೈತಿ ಅವಾಗ ಸ್ವಲ್ಪ ಕಡಿಮೆ. ಅವಾಗ ನಾವ್ ಅಂತೀವಿ, ಮೊದಲ ಅಕ್ಕೋರ್ ನನ್ನ ಸಲುವಾಗಿ 1 ತಾಸು ನನ್ ಮುಂದ್ ಕುಂಡಿರ್ತಿದ್ರು,
ಅಕ್ಕೋರ್ ನನ್ ಕರೆದ ಮಾತಾಡಿಸ್ತಿದ್ರು. ಈಗ ಏನ್ ಅಟ್ಟ 5 ನಿಮಿಷ ಓಂ ಶಾಂತಿ ಸೇವಾ ತಗೋತಾರೋ ಅಕ್ಕೋರ್ ಸೇವಾ ತಗೊಂಡ್ ಬಿಟ್ಟಾರೋ ಏನ್ರಿ, ಓಂ ಶಾಂತಿ ಹೇಳ್ತೇ ಬಿಡ್ತೇವೆ. ಅಲ್ಲ, ನಮಗ್ ಯಾಕೆ ಈ ದೇಹದಾರಿ ವ್ಯಕ್ತಿಗಳಿಂದ ಯಾಕೆ ಪ್ರೀತಿ ಬೇಕು? ಭಗವಂತನ ಸೇವೆ ಅವಕಾಶ ಸಿಕ್ಕಾನೋ ಕೊಟ್ಟಾನೋ ಮಾಡೋದು ಆಮೇಲೆ ಬಾಬಾ ನಿನಗ್ ನಾನ್ ನಿನ್ ಸೇವೆ ಒಪ್ಪಿಸಿದ್ದೀನಿ, ನಿನಗ್ ಒಟ್ಟು ಬಿಟ್ಟೇನಪ್ಪ, ನನಗೆ ನನ್ ಪ್ರೀತಿ ನಾ ಮಾಡಿರುವಂತ ಸೇವೆಯ ಫಲ ಯಾರು ಕೊಡ್ತಾರ? ನೀನ ಕೊಡ್ತೀನಿ. ಇದು ಬರ್ಬೇಕು ನೋಡ್ರಿ ಅಕ್ಕೋರ್. ನಮ್ಮ ಈ ದೇಹದಾರಿಯಿಂದ ವ್ಯಕ್ತಿಗಳಿಂದ ಏನೂ ಬೇಡ. ಹೇಳ್ರಿ ನೋಡ್ರಿ ಒಂದ್ಸಲ, ಈ ದೇಹದಾರಿ ವ್ಯಕ್ತಿಗಳಿಂದ ನನಗೆ ಏನೂ ಬೇಡ. ಹೇಳ್ರಿ, ಈ ದೇಹದಾರಿ ವ್ಯಕ್ತಿಗಳಿಂದ ನನಗೇನೂ ಬೇಡ. ಮತ್ ಇನ್ನೊಮ್ಮೆ ಇದು ಬಾ ತ್ರಾಸ ಆಕೈತ್ರಿ. ಇದು ಒಂದ್ ದೊಡ್ಡ ಮಯ ರೀ, ಅಸಂತುಷ್ಟತೆ ಮಯ. ನಾವ್ ಮೊದ್ಲಿಂದ ಹುಟ್ಟಿರ್ತೇವ್ರೆ, ನಮಗೆ ಅಂದು ನಾವ್ ಅಟ್ ಕಲ್ತಿರುವುದಿಲ್ಲ. ನಮ್ಮ ಮನ್ಯಾಗ ಹಂಗ ಅಂತಲ್ರಿ, ಏನ್ ಬೇಕಾದ್ ಮಾಡ್ತೀನೋ ಅಕ್ಕರ್ಗಳು ಬಾಬಾನ ಧರ್ಮಿಂದ ನನಗೆ ಏನೆಲ್ಲ ಹಾಕ್ತಾರೋ ಹಾಕಿದೇನು ಹಸೆನೂ ಮಾಡಂಗಿಲ್ಲ. ಬ್ಯಾಳಿ ರೊಟ್ಟಿ ಅನ್ನ ಸಿಕ್ಕರೆ ಸಾಕು ಅಂತಲ್ರಿ ನಾವು. ಅಕ್ಕರ್ ಈಗ ನಾ ಏನ್ ಹೇಳಕತ್ತೀನಿ ಅಂದ್ರೆ, ಒಮ್ಮೆ ಅಸಂತುಷ್ಟ ಆಕೈತಿ, ಒಮ್ಮೆ ಕಲ್ತಿರೋದಿಲ್ಲ, ಒಮ್ಮೆ ಇರೋದಿಲ್ಲ. ನಾವ್ ಇಟ್ಟು ವರ್ಷ ಒಂದು 11 ವರ್ಷ ಅಥವಾ 12 ವರ್ಷ ಆಗಿರ್ತೈತೆ ಅಕ್ಕೋರ್ ನಾ ಬಾಬಾನ್ ಮನಿಗ್ ಬಂದ. ಈಗ ಒಮ್ಮೆ 1 ವರ್ಷನಾಗ ಹುಟ್ಕೊಂಡ್ ಬಿಡ್ತಾರ. ಅವ್ರ ನೋಡ್ಲಿಕ್ಕೆ ಚಂದ ಇರ್ತಾರೋ ಮತ್ ಮಾತಾಡ್ತಾ ಚಂದ ತಿಕ್ಕೋರ್. ಅವ್ರಿಗೆ ಸ್ಟೇಜ್ ಮ್ಯಾಗ ಕರೆಯೋದಾಗ್ಲಿ, ಅವ್ರಿಗೆ ಏನ್ರ ಕೊಡುವುದಾಗ್ಲಿ, ನಾವ್ 2 ದಿವಸದಿಂದ ಟೋಳಿ ಮಾಡ್ಕೋತಿದೇವಿ ಅಥವಾ ಕಿಚನ್ನಾಗ ಅದೇವಿ. ನಮ್ಗೆ ಎಂದು ಕರ್ದಿಲ್ಲ, ನಮ್ಗೆ ಎಂದು ಶಬಾಷ್ ಮಾಡಿಲ್ಲ. ಅವ್ರು ಚಂದ ಮಾತಾಡ್ತಾರ ಅಂತ ಹೇಳಿ ಅವ್ರಗ ಮೈ ಕೊಡೋದು, ಅವ್ರನ್ನ ಮುಂದಿಡೋದು ಎಲ್ಲ ಮಾಡಕತ್ತ ತಗೋರ್ಲ. ಇದು ದೊಡ್ಡ ಮಾಯ, ಇದು ದೊಡ್ಡ ಮಾಯ ರೀ ಇದು. ಅಂದ್ರೆ ನಾ ಯಾಕೆ ಇವ್ ಹೇಳಕತ್ತೇನೆ ಅಂದ್ರೆ, ಇವೆಲ್ಲಾ ಮಾಯಾದಿಂದ ನಾವು ಹೊರಗೆ ಬರ್ಬೇಕ್ರಿ. ಇವು ಹೊರಗೆ ಬರ್ಲಿಲ್ಲ ಅಂದ್ರೆ ಒಂದ್ ದಿನ ನನ್ನನ್ನೇ ಈ ಬಾಬಾನಿಂದ ದೂರ ಮಾಡೋದಂತೂ ಗ್ಯಾರಂಟಿ. ಇದು ಪಕ್ಕ ತಿಳ್ಕೊಂಡ್ಬಿಡ್ರಿ. ಈಗ ಅವ್ರನ್ನ ಕರೆದ್ರ ಆ ಸಮಯನಾಗ ಅವ್ರ ಭಾಷಣ ಚಂದ ಮಾಡ್ತಾರೋ ಅಂತ ಹೇಳಿ ಅವ್ರನ್ನ ಕರೆದ್ರ ಅಂತ ತಿಳ್ಕೋರಿ, ಅಥವಾ ಅವರಿಗೆ ಜಾಸ್ತಿ ಗೌರವ ಸಿಗಾಕತೈತೆ ಅಂತ ತಿಳ್ಕೋರಿ, ಅವ್ರದ ಹೆಸರು ಅಕ್ಕೋರ್ ಬಾಯಾಗ ಬರತೈತೆ ಅಂತ ತಿಳ್ಕೋರಿ. ಅವಾಗ ನಾವ್ ಏನ್ ಮಾಡ್ಬೇಕ್ರಿ? ಅವಾಗ ನಾವ್ ಏನ್ ಮಾಡ್ಬೇಕಂದ್ರ, ನಾವ್ ಎಷ್ಟು ಸೇವಾ ಮಾಡ್ತಿದ್ವಲ್ಲ ಅಷ್ಟ ಪ್ರೀತಿಯಿಂದ ಈಗೂ ಸೇವಾ ಮಾಡ್ಬೇಕ್ರಿ. ಏನ್ ಅನ್ಕೋಬೇಕಂದ್ರ, ನನ್ನ ಸೇವೆ ಭಗವಂತ ಗೊತ್ತೈತಿ, ಮತ್ ಇವ್ರ ಆ ವಿಶೇಷತೆ ಐತಿ, ಭಗವಂತ ಆ ವಿಶೇಷತೆನ ಬಳಸಾಕತ್ತ. ನನ್ನ ವಿಶೇಷತೆ ಇದೈತಿ, ನನ್ನ ವಿಶೇಷತೆ ಇದನ್ನ ಬಳಸಾಕತ್ತ. ಎಷ್ಟು ನಾವ್ ಪ್ರೀತಿಯಿಂದ ಬಾಬಾನಿ ಜೊತೆ ನಮ್ ಸಂಬಂಧ ಅಟೂಟಿ ಇರ್ತೈತಿ, ನಮ್ಮನ್ನ ಈ ಹೊಗಳಿಕೆ ಮಹಿಮೆ ಎಂಬ ಮಾಯದಲ್ಲಿ ನಮ್ನ ಸಿಗ್ಸಂಗಿಲ್ರಿ. ಇದ ಅಕ್ಕ ಹುಷಾರ್ ಬಾಳ್ ಇರ್ಬೇಕ್ರಿ ಕೋರ. ಬಲೆ ಅವ್ರ ಈಗ 1 ವರ್ಷ ಆಗಿರ್ತೈತ್ರಿ, ಅವ್ರ ಭಾಷಣ ಮಾಡಕತ್ತಿದ್ರ ಅಂತ ತಿಳ್ಕೋರಿ, ನಮ್ಗೆ ತಲೆ ಕೆಡ್ತು, ಅವ್ರನ್ನ ಮುಂದ್ ಗಿಡಾಕತ್ರ ತಲೆ ಕೆಡ್ಸ್ಕೋಬಾರ್ದ್ರಿ. ಇನ್ನ ಅವ್ರದ ಚಲೋ ಆಗ್ಲಿ ಇರ್ಬೇಕ್ರಿ, ಚಲೋ ಆಗ್ಲಿ ಅವ್ರದ ಅನ್ಬೇಕ್ರಿ. ಇವೆಲ್ಲಾ ಬಾ ಕೈಕೋಬೇಕ್ರಿ ಕರ. ತಿಳತೈತ್ರಿ ಕೋರ. ಒಂದ್ ನೋಡ್ರಿ ಕೋರ, ಒಂದ್ ಸಿಕ್ಕೋಬಾರ್ದ, ಚಲೋ ಮಾತಾಡ್ತಾರ ಅಂತ ಹೇಳಿ ನೆನ್ಪ್ ಇಟ್ಕೋರಿ. ಒಂದ್ ಅವ್ರ ಹಿಂದ್ ಬೆನ್ ಹತ್ಬಾರ್ದ. ನಾವ್ ಯಾರ ಹಿಂದ್ ಬೆನ್ ಹತ್ಬೇಕ್ರಿ? ಬಾಬಾನಿಂದ ಬೆನ್ ಹತ್ಬೇಕ. ಒಂದು ಅವ್ರ ಹಿಂದ್ ಬೆನ್ ಹತ್ತಬಾರ್ದ. ಎರಡನೇದು, ನಾ ಚಲೋ ಮಾತಾಡೇನೆಂಬ ಹೀನ ಭಾವನೂ ಬರ್ಬಾರ್ದ. ಹೆಂಗ್ ನೋಡ್ರಿ, ಪ್ರಭಾವಿ ನೆಹಿ ಹೋನಾ ನಾ ಜುಕ್ನಾ ಬಿ. ಪ್ರಭಾವಿತೂ ಆಗ್ಬಾರ್ದು, ಭಾಗೂಬಾರ್ದು. ಯಾಕಂದ್ರೆ ನನ್ನ ವಿಶೇಷತೆ ನನ್ನಂಗ್ ಯಾರು ಬರುವುದಿಲ್ಲ, ಕೀಳರಿಮೆನೂ ಬರಬಾರ್ದು. ನನ್ನ ವಿಶೇಷತೆ ನನ್ನಂಗ್ ಯಾರು ಬರುವುದಿಲ್ಲ. ಸೊ ನನ್ನ ವಿಶೇಷತೆನ ಭಗವಂತ ಯೂಸ್ ಮಾಡತ್ತಾರ. ಏನ್ ಭಾಷಣ ಮಾತಾಡಿದ್ರನ್ನ ಎಲ್ಲಾ ಬರೋಬ್ರಿ ಏನ್ರಿ? ಅದ ಎಲ್ಲ ಭರಿ ಏನ್ರಿ? ಮತ್ ಹಿಂದ ಒಳಗಡೆ ಬ್ರಹ್ಮ ಮುಜರ್ ಅಡಿಗೆ ಹಾಕಿರ್ಲಿಲ್ಲ, ನಿನ್ ಭಾಷಣ ತಿಂತಿದ್ರಿ ಅಲ್ಲಿಂದ. ಬಾಗುವಂತ ಪರಿಸ್ಥಿತಿ ಅಲ್ಲ, ನಿಮ್ಗ ಭಾಷಣ ಮಾಡೋದು ದೊಡ್ಡದನ್ರಿ. ಭಾಷಣ ಅಂದ್ರ ಊಟಕ್ಕೆ ತಟ್ಟೆ ಬೇಕಾಕೈತಿ, ಬಾಂಡೆ ಬೇಕಾಕೈತಿ, ಎಲ್ಲಾನು ಅಡಿಗೆ ಮಾಡಕ. ಆ ಬಾಂಡೆ ಇವ್ರ ಪಾತ್ರೆ ತೊಳೆಯೋರು ತೊಳಿಲಿಲ್ಲ ಅಂದ್ರ ಹಾಕಿತಿಲ್ರಿ. ಅಂದ್ರೆ ಎಲ್ಲಾ ಸೇವೆನೂ ಏನೈತ್ರಿ? ಇಂಪಾರ್ಟೆಂಟ್ ಐತಿ. ಎಲ್ಲಾ ಸೇವೆಗೂ ಅಟ್ಟ ಮಾರ್ಕ್ಸ್ ಐತ್ರಿ. ಅವ್ರ ಹೆಸರು ಬರಂಗಿಲ್ಲ, ನಾವ್ ಹೆಸರು ತಗೊಂಡ್ ನಾವ್ ಮಾಡಾಕತ್ತೀವ್ರಿ, ಅಟ್ಟ ತಳಗ್ ಬಿದ್ದೇವ್ರಿ ನಾವ್. ಅದು ಈ ದೇಹದಾರಿ ಬಾಯಾಗ ನಾವ್ ಹೆಸರು ಬರ್ಲಿ. ಈ ದೇಹದಾರಿ ಬಾಯಾಗ ಬಂದ್ರೆ ಏನಾಕೈತ್ರಿ? ಇವತ್ ಬರ್ತೈತಿ, ನಾಳೆ ಬರಂಗಿಲ್ಲ. ಇವತ್ ಅಕ್ಕೋರ್ ನಿಮ್ಮ ಗಿರಿಜಾಕೋರ ಬಾರಿರಿ ಅಂತ ಇವತ್ ಅನ್ನತ್ತಾರೋ, ಅದ ಅಕ್ಕೋರ ರತ್ನವಜ್ಜಿ ಬಾರಿ ಅನ್ನಕ್ ಹಿಡಿತಾರೋ. ಅರ್ಥ ಆಯ್ತ್ರಿ? ಯಾವಾಗ್ಲೂ ಏನ್ ಅನ್ಕೋಬೇಕಂದ್ರೆ, ರತ್ನವಜ್ಜಿರಿ ಯಾವತ್ ಗಿರಿಜಾಕೋರ್ ಅನ್ನತ್ತಾರಲ್ಲ, ಅವಾಗ ಅನ್ನೋದ ಅಕ್ಕೋರ ಬಾಬಾ ಎಲ್ಲಾ ಬಾಬಾ ಕೊಡ್ರಿ ಕೋರ ಅನ್ನೋದ್ರಿ. ಏನ್ ಅನ್ನೋದ್ರಿ? ಅವತ್ತ ಬಾಬಾ ಕೊಡ್ರಿ ಕೋರ ಅದ ಅನ್ನೋದ. ಮತ್ ಯಾವತ್ ರತ್ನವಜ್ಜಿ ಕೊಡತ್ತಾರಲ್ರಿ, ಅವತ್ ಬರೀ ರತ್ನವಜ್ಜಿ ಅನ್ನತ್ತಾರಲ್ರಿ, ಅವಾಗೂ ಏನ್ ಅನ್ನೋದ್ರಿ? ಅದು ಬಾಬಾಗ ಅನ್ನೋದ.
ಎಷ್ಟು ನಾವು ನಮ್ಮ ಜೀವನದಲ್ಲಿ ಬಾಬಾ 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 ತೋತೇವೆ. ಎಷ್ಟು ತಲೆಯೊಳಗೆ ಎಲ್ಲಾ ಸೇವೆನೂ ಅಷ್ಟ ಮಹತ್ವದೈತಿ. ನನಗೆ ಹೆಸರು, ನನಗೆ ಗೌರವ, ನನಗೆ ಸನ್ಮಾನ, ನನಗೆ ಸ್ಟೇಜ್, ಎಲ್ಲಿವರೆಗೂ ಇದ್ರ ಮೇಲೆ ನಮ್ಗೆ ವೈರಾಗ್ಯ ಬರಂಗಿಲ್ಲ. ಮಾಯಾ ನಿಂತೈತ್ರೆ ಬಾಜುಕ, ನೆನಪಿಟ್ಕೋರಿ, ಮಾಯಾ ನಿಂತೈತೆ. ಈ ಮಗುನ ಹೆಂಗ್ ಕಬ್ಜಾ ಮಾಡ್ಲಿ, ಈ ಮಗುನ ಹೆಂಗ್ ತಿಂದ ಹಾಕ್ಲಿ. ಅಕ್ಕೋರ ಇದೇನ್ ಮಾಡ್ತಿರ್ತೈತ್ರಿ, ಮಾಯಾ ಏನ್ ಮಾಡ್ತಿರ್ತೈತೆ, ನೋಡ್ಕೋತಿರ್ತೈತೆ. ಅದಕ್ಕ ಹುಷಾರ ಅಕ್ಕರ್. ಇವತ್ತು ನೀವು ಚೆಕ್ ಮಾಡ್ಕೋರಿ, ನನಗ್ ಯಾವ ಮಾಯಾ ಬತ್ತಂದ್ರ ನಾ ಬಾಬಾನಿಂದ ದೂರ ಆಗ್ಬೋದು. ಅದು ನಿಮ್ಗೆ ಗೊತ್ತಿರ್ತೈತೆ ಅಕ್ಕ, ನಮ್ಗೆ ಗೊತ್ತಿರೋದಿಲ್ಲ. ನಿಮ್ಮ ಮಾಯಾ ಯಾವಾಗ ಗೊತ್ತಿರೋದಿಲ್ಲ, ನನ್ನ ಮಾಯಾ ಯಾವ್ದು ಗೊತ್ತಿರೋದಿಲ್ಲ ನಿಮಗ. ನಿಮ್ಮ ಮಾಯಾ ನಿಮಗ ಗೊತ್ತಿರ್ತೈತಿ. ಖರೆ ಇವತ್ತಿನಿಂದ ಆ ಮಾಯಾ ತಿಳ್ಕೊಂಡು ಇವತ್ತ ಬಾಬಾ ಮಧುಬನಕ್ ಬಂದೇವ್ರಿ. ಇವತ್ತ ಮಧುಬನ ಏನ್ ಮಾಡೋಣ್ರಿ, ಇದನ್ನ ಇಲ್ಲೇ ಬಿಟ್ಟು ಹೋಗುದ್ರಿ. ಇದು ಇದ್ ನನ್ ಐತಿ, ಇದ್ ನನ್ ಐತಿ, ಇದ್ರ ಇಲ್ಲೇ ಮಾಯಾ ಬರುದನ. ನಾ ಇವತ್ ಇದನ್ನ ಬಿಟ್ಟು ಹೋಗ್ಬೇಕು. ಮತ್ ಯಾವ್ಯಾವ ಮಾಯಾ ಅದಾವ್ರಿ? ಆಲಸ್ಯ ಮಾಯಾ, ಆಲಸ್ತನರಿ. ಮಾಡ್ರ ತಗೋ, ತಗೊಂಡ್ರ ತಗೋ, ಎದ್ರ ತಗೋ. ಇವತ್ತೊಂದು ದಿವಸ ಏನಾಕತಿ, ಇವತ್ತೊಂದ್ ದಿವಸ ಏನಾಕೈತ್ರಿ ಅಕ್ಕೋರ, ಭಾತ್ ಹಂಡಿ ತಗೋ, ಚಳಿ ಜ್ವರ ಬಂದವ್ ತಗೋ, ಆರಾಮ್ ತಪ್ಪೆ ತಗೋ, ಸೇವಾ ಮಾಡಕ್ ಹಿಂದ್ ಸರಿಯೋದು, ಬರೇ ನಮ್ಗ ಹಚ್ತಾರ ಅನ್ನೋದು, ಇವು ಎಲ್ಲಾರಿ ಆಲಸ್ಯ ಮಾಯನು ವೆರೈಟಿ ಐತ್ರಿ. ಅಹಂಕಾರ ಮಾಯನು ಕೆಟ್ಟ ಐತ್ರಿ. ಎಲ್ಲ ನಮಗ ಹತ್ತಿಲ್ರಿ, ನಾವು ಮೀಗಿದಟ್ಟ ಮಾಡಬೇಕ್ರಿ. ಹಾ ಅಲ್ರಿ, ಅಹಂಕಾರ ಮಾಯನು ಅದು ಬಾಯ್. ಮತ್ ಇದ್ರಿ ತಿನ್ನೋದ, ನೀವು ಒಂದಿಗ್ ತಿಂದಿರ್ತೀವಿ ಇಲ್ರಿ, ಮತ್ ಇದು ಚಲೋ ಐತನೆ, ಹಾ ಇದು ತಿನ್ನೋದ, ಇದೇ ಚಲೋ ಐತನೆ, ಇದು ತಿನ್ನೋದನ್ನ. ಇವತ್ತೇನ್ ಮಾಡ್ಯಾರ, ಮತ್ತೇನ್ ಮಾಡ್ಯಾರ, ಟೋಳಿ ಹಾಕೊಂಡ್ ಮೊದಲು 4 ಕೊಡ್ತಿದ್ರ, ಈಗ 3 ಕೊಡಾಕತ್ತಾರ. ಇನ್ನು 3 ಹೋಗಿ 2 ಬರತೈತಿ, 2 ಹೋಗಿ 1 ಬರತೈತಿ. ಆ ಮನ್ಯಾಗ ಹೋಗಸ್ರ ನಾನು ಅಂತ ಹೇಳ್ಬೇಕಾದ್ರೆ ಹೋಗ್ಬಿಡ ಮೊಮ್ಮಕ್ಳ ತಿತ್ತಾವ್, ನನಗೇನು ಸಿಗೋದೂ ಇಲ್ಲ. ಏನ್ರಿ ಹೌದು ಇಲ್ಲ? ಮೊದಲ್ 4 ಕೊಡ್ತಿದ್ರು, ಎಲ್ಲಾ ಒಂದ್ 3 ತೋ ಮುಗಿಸ್ಬಿಡ್ತೀನಿ, 1 ನನಗ ಅಂತ ಇಟ್ಕೋತಿದ್ನಿ, 1 ನಾ ತಿಂತಿದ್ನಿ. ಈಗ ಅದ್ರಗೂ ಎಲ್ಲ ನಾನಿ ಅಂತಾವು. ಅದಕ್ಕ ನೋಡ್ರಿ ಬಹಳ ಕೆಟ್ರಿ. ಅನೇಕ ಮಾಯಗಳು. ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಇದನ್ನ ನೋಡ್ಬೇಕು, ಈ ಊರ್ ನೋಡ್ಬೇಕು, ಅಲ್ಲಿ ನೋಡ್ಬೇಕು, ಇದನ್ನ ನೋಡ್ಬೇಕ. ಏನ್ 1 2 ಮಾಯಾ. ಎಲ್ಲರ್ಕಿಂತ ದೊಡ್ಡ ಮಾಯಾ ನೋಡ್ರಿ ನನಗನ್ಸಿದ್ದಕ್ಕೋರ ಈ ಹೊಗಳಿಕೆ, ಪ್ರೀತಿ ಬೇಕು, ಸನ್ಮಾನ ಬೇಕು. ಇದನ್ನ ತೆಗೆದು ಹಾಕಿದ್ವಿ ಅಂದ್ರೆ ಆಲ್ಮೋಸ್ಟ್ ನಾವು ಮಾಯಾದಿಂದ ದೂರ ಇರ್ತೇವೆ. ಇದು ಮಾಯಾ. ನನ್ ಕೇಳಲಿ, ನನ್ ಮಾತಾಡ್ಸ್ಲಿಲ್ಲ ಅಂದ್ರು, ನನ್ ಫೋನ್ ಹಚ್ಚಲಿಲ್ಲ ಅಂದ್ರು ನನ್ ನಡಿತೈತಿ. ಯಾಕಂದ್ರೆ ನಂದ ಪ್ರೀತಿ ಯಾರ ಜೊತೆ ಐತಿ, ಬಾಬಾನ್ ಜೊತೆ ಐತಿ. ನಾ ಬಾಬಾನ್ ಮನಿಗ್ ಹೋಗ್ಬೇಕು, ನಾ ಅಕ್ಕಂದಿರ್ ಗೌರವ ಕೊಡ್ಬೇಕು, ನಾ ಅಲ್ಲಿ ಸೇವಾ ಮಾಡ್ಬೇಕು. ನನ್ನ ಅಕ್ಕೋರ್ ಪ್ರೀತಿ ಮಾಡ್ತಾರೋ, ನನಗೆ ಅಕ್ಕೋರ್ ಕೇಳ್ತಾರೋ, ನನ್ನ ಅಕ್ಕೋರ್ ಮಾತಾಡ್ಸ್ತಾರೋ, ಅಕ್ಕೋರ್ ನನಗೆ ಕರೀತಾರೋ, ನನ್ನ ಹೆಸರು ಹೊಗಳ್ತಾರೋ, ಆಗೋಸ್ಕರ ನಾ ಏನಾರ ಮಾಡಕತ್ತಿದೆ ಅಂತ ತಿಳ್ಕೊಂಬಿಡ್ರಿ. ಇವತ್ತಿಲ್ ನಾಳೆ ನನ್ನಂತೂ ಫರ್ಗತಿ ಮಾಡೇ ಮಾಡ್ತಿದ್ದೆ. ಡೈವರ್ಸ್ ನನಗಂತೂ ಬಾಬಾ ನಿಂದಾಗ ಕೊಡಿಸ್ತೈತ್ರಿ ಮಾಯ. ಕ್ಲಿಯರ್ ಐತ್ರಿ ಕರ? ಮತ್ತೇನೇನೈತ್ರಿ? ಸಿಟ್ಟರು ಮಾಯ. ಅಕ್ಕರ್ ನೋಡ್ರಿ, ಇವತ್ತು ನೀವೆಲ್ಲರೂ ಬಾಬನ್ ಮಕ್ಳಾಗಿರಿ. ಈಗ ಅಜ್ಜಿ ಅನ್ನಕತ್ತಿದ್ರಿ, ಏನ್ ಅನ್ನತ್ತೆ, ಅಕ್ಕೋರ್ ನಮ್ಗೆ ಈಗ ಹೊರಗಿಂದ ತಿನ್ನಬಾರ್ದು ಅಂತ ಅನಿಸ್ತೈತ್ರಿ ಈಗ. ಯಾಕಂದ್ರೆ ಬಾಬಾನ ನಮ್ ಮನ್ಯಾಗ ಎಲ್ಲ ಕಡೆ ಕೊಡಕಂತ ಏನ್ ತಿನ್ಬಾರ್ದು ಅಂತ ಅನಿಸ್ತೈತ್ರಿ ಈಗ. ಹಂಗಕ್ಕರ ಅದಿ ನಮ್ಗ್ ಗೊತ್ತೈತಿ, ಈಗ ಪೂರ ಒಳಗಡೆ ಆಳವಾಗಿ ಹೋಗ್ಬಿಟ್ಟೈತಿ. ಇದೇನೈತಿ, ನಮ್ದಲ್ಲ. ಇದು ತಿನ್ನೋದು ನಮ್ದಲ್ಲ. ಹಂಗ ಸಿಟ್ಟು ಮಾಡೋದು ನಮ್ದ ಅಲ್ಲ. ಇದ್ಯಾಕ್ ಬರ್ಬತ್ರಿ? ಅದ್ಯಾಕ್ ಬರ್ಬತ್ ಹೇಳ್ರಿ. ಇದು ನಿಖಾರ. ಈ ಅಜ್ಜಿ ನಿನ್ನ ಮುಂದೆ ತಂದು ಕೊಡ್ತಾರಂತ ತಿಕ್ಕೋ ಅಜ್ಜಿ ಹೊರಗಿಂದ ಏನ್ ಬೇಕಾದ್ ಮಾಡ್ರಿ ನೀವು, ನಾವ್ ಮುಟ್ಟಂಗಿಲ್ಲ ಅದನ್ನ. ಅದ ಸಿಟ್ಟು ಮಾಡಾಕ ಸಿಟ್ಟು ಏಕ್ದಮನ ಅದ್ಯಾಕ್ ಬರ್ಬತ್ತಿನ? ಇದು ಒಂದು ಮಾಯ. ಸಿಟ್ಟು ಮಾಯ, ಕಾಮ್ ಮಾಯ, ಲೋಭ ಮಾಯ, ಮೋಹ ಮಾಯ. ಮೋಹರಿ ನನಗ ಆಗ್ಬೇಕು, ನನಗ ಸಿಗಬೇಕ, ನನಗ ಎಲ್ಲ ಅವಕಾಶಗಳು ಸಿಗ್ಬೇಕ, ನನಗ ಎಲ್ಲ ಬರ್ಬೇಕ, ನನ್ನ ಪ್ರೀತಿ ಮಾಡ್ಬೇಕ, ನನ್ನ ಹೊಗಳ್ಬೇಕ. ಇವನ್ನೆಲ್ಲ ತೆಗೆದು ಹೋಗೋಣ್ರಿ. ನನಗೆ ನನ್ನ ಕನೆಕ್ಷನ್, ನನ್ನ ಸಂಬಂಧ ಯಾರ ಜೊತೆ ಐತಿ? ನನ್ನ ಅಟೂಟ್ ಕನೆಕ್ಷನ್ ಯಾರ ಜೊತೆ ಐತಿ? ಬಾಬಾ. ಬಾಬಾನಿಂದ ಹೋಗ್ಲಿಕ್ಕೆ ಸಿಗ್ಲಿ, ನನ್ ದೇಹದಾರಿಯಿಂದ ಹೋಗ್ಲಿಕ್ಕೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಐತಿ. ದೇಹದಾರಿಗೋಸ್ಕರನ ಮಾಡೋದ.
ಆದ್ರ ದೇಹದಾರಿಂದ ಏನು ಬೇಡ, ನನಗೆ ಯಾರಿಂದ ಬರ್ಲಿ, ಹೆಂಗಿದೆ ನೋಡ್ರಿ ಇದು, ಅವನಿಂದ ತಗೋದು ಇವ್ರಿಗೆಲ್ಲ ಮಾಡೋದ್ರಿ, ಇವ್ರಿಂದ ನನಗೆ ಏನೋ ಬೇಡ, ಅವನಿಂದ ತಗೋದು ಇವ್ರಿಗೆಲ್ಲ ಮಾಡೋದು. ಮತ್ತೇನೇನೈತ್ರಿ, ಈರ್ಷಾ ದ್ವೇಷ. ಇವ್ರ ಮುಂದ್ ಹೊಂಟ್ರು, ನಾವು ಇಟ್ಟು ವರ್ಷದಿಂದ ಬಂದೇವ್, ನಾವ್ ಇನ್ನ ಇಲ್ಲ ಇದ್ದೀವಿ, ಅವ್ರ ಮುಂದೆ ಎಷ್ಟು ಹೊಂಟಿದಾರ ನೋಡು, ಅದಷ್ಟು ಕಡಿಮೆ ಇದೆ. ಸಿಟ್ಟ ಒಬ್ರೊಬ್ರು ಅಂತಂದ್ರೆ ಅಕ್ಕೋರ ಒಬ್ರೊಬ್ರಿಗೆ ಬಂದಂದ ಏನಪ್ಪಾ ಈಗ ನೋಡ್ರಿ ಅಕ್ಕ, ನೀವೇನೋ ಕಡಿಮೆ ಇರ್ತೀರಿ, ನೀವೇನೋ ಸುಮ್ಮನೆ ಇರ್ತೀರಿ, ನೀವ್ ಯಾರ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತ ನೋಡ, ಈಗ ಬಂದಿದ್ಲ ಹೋದ್ ನೋಡು, ಎಷ್ಟು ಮುಂದೆ ಹೋದ್ ನೋಡ, ಎಲ್ಲ ಕಳತ್ ನೋಡ, ಅವಾಗ ತಗೋರ್ಲ ಒಳ ನಾವ್ ಸಮಾಧಾನ ಇರ್ತೇವೆ. ಇವ್ರು ಏನ್ ಹಚ್ಚೋರ್ ಇರ್ತಾರ ನೋಡ್ರಿ, ಇವ್ರು ಹಚ್ತಾರ ಕಡ್ಡಿಪಿಟಿಗೆ ನೋಡ್ರಿ, ಅವ್ರಿಗೆಲ್ಲ ಮುಂದೆ ಹೋದ್ರಿ, ಎಲ್ಲಾ ತಗೋ ಹೋದ್ರು ಅಂದ್ರಿ. ನಮ್ಮ ಮನಿ ಇದ್ರಿಗಿನ ಅವ್ರ ಮನಿನ ನನ್ನ ಕೆಲಸ ಆದಂಗ ಆಗತೈತಿ. ಒಂದು ವರ್ಷದಾಗ 3 ಮಂದಿ ಸತ್ತಾರ, ಒಂದು ವರ್ಷದಾಗ 3 ಮಂದಿ ಸತ್ತಾರ. ಅದಕ್ಕ ಅಜ್ಜಿ ಏನ್ ಮಾಡ್ಬಾರ್ದು, ಇರ್ಷಾಣೆಗೂ ಹೋಗ್ಬಾರ್ದು. ಬಾಬಾ ಯೂಸ್ ಮಾಡತ್ತನ್ರಿ, ಬಾಬಾ ಯೂಸ್ ಮಾಡತ್ತ, ಅವ್ರ ವಿಶೇಷತೆ ಅವ್ರದ್ದು, ನನ್ ವಿಶೇಷತೆ ನಂದು, ನನಗೆ ಅದ್ರಗೂ ಇಂಟ್ರೆಸ್ಟ್ ಇಲ್ಲ. ದ್ವೇಷನೂ ಮಾಡಬಾರ್ದು, ಹಟ್ಟನಾಗೂ ಬರ್ಬಾರ್ದು, ಆಲಸ್ಯನಾಗೂ ಬರ್ಬಾರ್ದು. ಮತ್ ಇನ್ನೊಂದು ದೊಡ್ಡವ್ರು ಹೇಳೋದು ಇದು ಎಷ್ಟು ಮಾಯ ಐತ್ ನೋಡ್ರಿ, ದೊಡ್ಡವ್ರು ಹೇಳಿದ್ ಕೇಳೋದನು ಇದು ಎಟ್ಟು ಮಾಯ ರೀ, ತಲೆ ಎಟ್ಟು ಅಭಿಮಾನ ಒಳಗೆಟ್ರಿ ಎಂಟ್ರಿ ಆಕತ್ತೆ. ಎದಕ್ಕೆ ಕೇಳಿ, ಈಗ ಏನೋ ಅಕ್ಕರು ಹೇಳ್ತಾರ, ಅದ್ರ ಒಂದಿಟ್ಟು ಅಭಿಮಾನ ಸೇರ್ತತಿಲ್ಲ, ಎದಕ್ ಕೇಳೋನು, ಎದಕ್ ಅನ್ನೋನು, ಅದಕ್ಕಿಂತ ಈ ಐಡಿಯಾ ಚಲೋ ಇಲ್ಲ ಅಂತಿರ್ತೇವ. ಆ ಸಮಯನ ಏನ್ ಮಾಡ್ಬೇಕ್ರಿ, ಬರೀ ಅನ್ಬೇಕು, ಅನ್ಬೇಕು. ಆ ಸಮಯ ಮಾಡೋದು ಬಿಡುದು ನೆಕ್ಸ್ಟ್ ರೀ, ಅಂದ್ರ ಮುಗಿತ. ಆ ಸಮಯ ಏನ್ ಮಾಡೋದು, ಅನ್ಬಿಡುದು. ಯಾರ್ದು ಯಾಕಾಗೋದು, ಯಾರಿಗೂ ಆಗ್ಲಿ ಅನ್ಬಿಡುದು. ಅಂದ್ರ ಈ ರೀತಿ ನಾವ್ ಮಾಡಿದ್ವಿ ಅಂದ್ರೆ ನಾವ್ ಮಾಯಾದಿಂದ ದೂರ ಇದ್ದೀವ್ರಿ. ಇನ್ನೂ ನೀವು ಮಾಯಾ ಚಿಂತನೆ ಮಾಡಿರ್ಕರ ಹೆಂಗ್ ಬರ್ಬೋದು ಮಾಯಾ ಅಂದ್ರೆ, ಯಾಕಂದ್ರಕರ ಅಂತಿಮ ಪೇಪರ್ದಲ್ಲಿ ಎಲ್ಲಾ ಕಸ್ಕೋತಾನ್ರಿ ಬಾಬಾ. ಈಗ ಎಲ್ಲಾ ಕೊಟ್ಟಾನ್ರಿ ಬಾಬಾ, ಮನಿ ಕೊಡ್ತಾನ್ರಿ, ಗಾಡಿ ಅಂದ್ರ ಗಾಡಿ ಸಂಕಲ್ಪ ಮಾಡ್ರ ಗಾಡಿ ಬರ್ತೈತ್ರಿ, ಮಕ್ಕಳದೆಲ್ಲ ಚಲೋ ಆಗ್ಲಿ ಅಂದ್ರ ಮಕ್ಕಳ ಸಂಕಲ್ಪ ಮಾಡಿದ್ರಂದ್ರ ಅಕ್ಕೋರ ಮಕ್ಕಳ ಸಂಕಲ್ಪ ಮಾಡಿದ್ರಂದ್ರು ಏನಾಗಿರ್ತೈತ್ರಿ ಅಕ್ಕೋರ, ಅದು ಚಲೋ ಆಕೈತ್ರಿ. ಸರಿ, ಒಂದ್ ದಿನ ಹಿಂಗೂ ಬರ್ತೈತಲ್ರಿ, ಎಲ್ಲಾ ಹೋಗ್ಬಿಡ್ತೈತ್ರಿ. ಆ ಟೈಮ್ನಾಗ ನಾ ಬಾಬಾ ಯಾಟಿ ಇಂಪಾರ್ಟೆಂಟ್ ಮಾಡ್ತೀನಿ, ನೆನಪಿಟ್ಕೋತೇನೆ. ಲಾಸ್ಟಿಗೆ ಒಂದ್ ಹೇಳಿ ಮುಗಿಸ್ತೇನ್ರಿ. ಚಕ್ರಧಾರಿ ಬೇಂದ್ರೆ ಅವ್ರ ಕ್ಲಾಸ್ನಲ್ಲಿ ಒಂದ್ ಮಾತು ಹೇಳಿದ್ರೆ ಅಕ್ಕೋರ್, ಎಷ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ ಅಕ್ಕೋರ್. ಅವ್ರ ಕ್ಲಾಸಿಗೆ ಹೋಗಿದ್ರಂತ, ದಿಲ್ಲಿನಾಗಿದ್ದ ಚಕ್ರಧಾರಿ ಬೇನ ಒಬ್ರು ಮಾತೆ ಹೋಗಿದ್ದ. ಏನ್ ಸೇವಾದಾರಿ ಅಂದ್ರ ಅಕ್ಕೋರ್, ಅವ್ರ ಮಾತೆ ಏನ್ ಹೇಳ್ತಿದ್ರು ಎಲ್ಲ ತಂದ್ಕೊಡ್ತಿದ್ರಂತ. 24 ತಾಸು ಬಾಬಾನ್ ಸೇವಾ ಮಾಡೋರತ್ರ, ಎಲ್ಲಾ ಮಾಡಿ ಹೋಗೋರತ್ರ. ಆಮೇಲೆ ಅವ್ರ ಏನಾತಂದ್ರ ಒಂದ್ ಊರಿಗೆ ಚೇಂಜ್ ಮಾಡಿದ್ರತ್ ಅಕ್ಕೋರ್. ಒಂದ್ ಊರಿಗೆ ಚೇಂಜ್ ಮಾಡ್ಕೊಳ್ಳೆ ಟ್ರಾನ್ಸ್ಫರ್ ಆದ್ರಂದ್ರ. ಟ್ರಾನ್ಸ್ಫರ್ ಆದ್ಕೊಳ್ಳೆ ಅವ್ರ ಅಕ್ಕೋರಿಗೆ ಫೋನ್ ಹಚ್ಚಿದ್ರ, ಹಿಂಗ ನಮ್ ಒಂದ್ ಮಾತೆ ಬರೋದೈತ್ರಿ, ಅವ್ರ ಭಾಳ ಚಂದ ಸೇವಾ ಮಾಡ್ತಾರ, ನೀವ್ ಸ್ವಲ್ಪ ಅವ್ರಿಗೆ ಪಾಲನೆ ಕೊಡ್ರಿ, ಊಟದಂಡ್ರಿ ಎಲ್ಲಾ ಪಾಲನೆ ಕೊಡ್ರಿ ಅಂತ. ಆಮೇಲೆ 2 ದಿವ್ಸ ಆಕೈತಂತ 3 ದಿವ್ಸ ಆಕೈತಂತ ಆ ಅಕ್ಕೋರ್ದು ಫೋನ್ ಬರಂಗಿಲ್ಲತ್ತ. ಇವ್ರೇ ಚಕ್ರಧಾರಿ ಬೇನ್ ಅವ್ರ ಅಕ್ಕೋರಿಗೆ ಕಾಲ್ ಮಾಡ್ತಾರತ್ತ, ನಮ್ಮ ಹಿಂಗ ಒಬ್ರು ಮಾತೆ ಬರಾತಾರೇನ್ರಿ ಅಂತ. ಅವ್ರ ಎಂದೂ ಬಂದೇ ಇಲ್ಲಂತಾರ್ರಿ ಅವ್ರ. ಅವಾಗ ಇವ್ರಿಗೆ ಅನಿಸ್ತೈತಿ, ಇಂಥ ಮಾತೆ, ಇಷ್ಟು ವರ್ಷದ ಮಾತೆ, ಇಷ್ಟು ಸೇವಾದಾರಿ ಮಾತೆ ಹೆಂಗ್ ಬಿಟ್ಟು ಹೋದ್ರು ಅಂತ ಏನ್ ಮಾಡ್ತಾರ ಅಂದ್ರ, ಅವ್ರ ಮನಿಗೆ ಹೋಗ್ತಾರ. ಮನಿಗೆ ಹೋಗಿ ಕೇಳ್ತಾರತ್ತ, ಕರೀತಾರ ಅಕ್ಕೋರ್, ಆ ಮಾತೆ ಕರೀತಾರತ್ತ, ಬರ್ರಿ ಕುಂಡ್ರಿ ಎಲ್ಲ ಮಾಡ, ಯಾಕೆ ನೀ ಕ್ಲಾಸಿಗೆ ಹೋಗಿಲ್ಲ ಅಂತ. ಅವಾಗ ಅವ್ರ ಅಂತಾರತ್ತ, ಇದಕ್ಕಿಂತ ಮುಂಚೆ ಅಕ್ಕೋರ ಅಲ್ಲಿ ಎಲ್ಲಿ ಚಕ್ರಧಾರಿ ಬೇನ್ ಕ್ಲಾಸಿಗೆ ಹೋಗಿದ್ರಲ್ರಿ, ಅವಾಗ ಅವ್ರ 20 ವರ್ಷದ ಒಂದು ಮಗ ಶರೀರ ಬಿಟ್ಟಿದ್ರಿ. ಆದ್ರೂ ಮರ್ದೇ ದಿವಸನ ಅಲ್ಲೇ ಅವನ್ನ ಇದನ್ ಮಾಡಿ ಏನ್ರಿ ಅಕ್ಕೋರ ಸಂಸ್ಕಾರ ಮಾಡಿ ಮರ್ದೇ ದಿವಸ ಕ್ಲಾಸಿಗೆ ಹೋಗಿದ್ರಿ. ಅಟ್ಟು ದುಡ್ತಾಕೋರ, ಏನ್ ಬಂದ್ರು ದುಡ್ತಾ. ಆಮೇಲೆ ಇಲ್ಲಿ ಹೋಗಿ ಕೇಳಿದ್ರಂದ್ರೆ, ಇಂಥ ಪಕ್ಕ ಮಾತೆ ಕ್ಲಾಸಿಗೆ ಯಾಕೆ ಹೋಗಿಲ್ಲ ಅಂತ ಕೇಳಕ್ ಹೋಗ್ತಾರ. ಅವಾಗ ಅವ್ರು ಹೇಳ್ತಾರೆ, ನನ್ನ ಪತಿದ್ರಿ ಲಾಸ್ ಆಗೈತ್ರಿ, ನನ್ನ ಪತಿದ ಕೆಲಸ ಹೋಗೈತ್ರಿ, ನಮ್ಮ ಸ್ವಂತ ಮನಿ ನಾವು ಕಳ್ಕೊಂಡೇವ್ರಿ, ಈಗ ಈ ಮನ್ಯಾಗ ಬಂದು ನಿಂತೇವ್ರಿ, ಬಾಡಿಗೆ ಮನ್ಯಾಗ. ಅದಕ್ಕೆ ಅವ್ರು ಅಂದ್ರತ್ತ, ಏನಂದ್ರತ್ತ, ಬಾಬಾ ನನಗೆ ಇಟ್ಟಾಗ ಪರೀಕ್ಷೆ ಕೊಡತ್ತನ್ರಿ. ಮೊದಲ್ ಮಗ ಕಳ್ಕೊಂಡ, ಅಂದ್ರಿ. ಪತಿ ಜಾಬ್ ತಗೋದ, ಅದಕ್ಕೂ ಅಂದ್ರಿ. ಮನಿ ಕಳ್ಕೊಂಡಿರಿ, ಬಂಗಾರ ಮಾಡಿದಿರಿ, ಇನ್ ಯಾವ ಮನಸ್ಲೇನ ಬಾಬಾನ ಹತ್ರ ಹೋಗ್ಲಿ ಅಕ್ಕ ಕೇಳಿದ್ರವ್ರ ಅಕ್ಕೋರಿಗೆ, ಇನ್ ಯಾವ ಮನಸ್ಲೇನ ಬಾಬಾನ್ ನಂಬ್ಲಿರಿ,
ಎಷ್ಟು ಒಂದ್ರ ಮ್ಯಾಗ ಒಂದ್ ಪರೀಕ್ಷೆಗಳು ಬರತ್ತಾವು. ನಾ ಯಾವ ಮನಸ್ಲೆ ಬಾಬಾ ನಂಬ್ಲಿ? ಬಾಬಾ ಯಾಕೆ ನನ್ ಸಲುವಾಗಿ ಕಣ್ ಮುಚ್ಕೊಂಡ್ ಕೂತಾನ? ಅಂದ್ರೆ ನಾ ಯಾಕೆ ಈ ಮಾತು ನಿಮಗೆ ಹೇಳಾಕತ್ತೀರಿ ಅಂದ್ರಕರ, ಇಂಥ ಪರಿಸ್ಥಿತಿಗಳು ಬರ್ತೈತಿ, ಮಾಯಾ ನಮ್ಮನ್ನ ಬಾಬಾನಿಂದ ದೂರ ಮಾಡಿಸ್ತೈತಿ. ಅದಕ್ಕ ಪರಿಸ್ಥಿತಿ ಏನ್ ತಿಳ್ಕೊಬೇಕವ್ರ, ನಮ್ಮ ಕರ್ಮ ರೀವ, ಅದೊಂದು ಪೇಪರ್ ರೀವ. ಕರೆ ಆ ಟೈಮ್ನಾಗ ನೋಡ್ರಿ ಎಂತ ಪಕ್ಕ ಮಾತೆ, 20 ವರ್ಷದ ಮಗ ಶರೀ ಬಿಟ್ಟಾನ್ರಿ ನಿನ್ನೆ, ಮತ್ತ ಮರದಸ್ ಕ್ಲಾಸಿಗೆ ಹೋಗ್ಯಾರೆ. ಕರೆ ನೋಡ್ರಿ ಒಂದ್ರ ಬ್ಯಾಗ್ ಪಟ್ಟು ಬಿದ್ದ ಪಾಪ ಮಾತೆ ಏನಾದ್ರು ಬಾಬಾನಿಂದ ದೂರ ಆತ. ಹಂಗ ನಮ್ಗೂ ಕೊರ ಪರಿಸ್ಥಿತಿ ಬಂದಾಗ ಚೆಕ್ ಮಾಡ್ಕೋಬೇಕು. ಮಾಯಾ ನನಗೆ ಏನ್ ಮಾಡಕ್ ಬಂದೈತಿ, ಮಾಯಾ ಪೇಪರ್ ನನಗೆ ಎದಕ್ ಬಂದೈತಿ ಅಂದ್ರೆ ನಾ ಎಲ್ಲೋ ಕಮ್ಮಿ ಅದೇನ ಅದಕ್ಕ ಹೊಡೆದ್ ಹಾಕಕತ್ತೈತಿ. ಅದು ಗೊತ್ತೈತೆ ಮಾಯಾ ಈಗ ಒಂದ್ರ ಮ್ಯಾಗ ಒಂದ್ ಪರಿಸ್ಥಿತಿ ಕೊಟ್ನಿ ಅಂದ್ರೆ ತಿಕ್ಕೋ ಈಗ ಬಿಡತ್ತಾಳ ಅಂತ ಹೇಳಿ. ಹಂಗಕ್ಕೋರ ನಮ್ಮ ಮಾಯಾ ಚೆಕ್ ಮಾಡ್ಕೊಂಡ್ ನಾವು ಏನ್ ಮಾಡ್ಕೋಬೇಕ್ರಿ ಕರ ಅಕ್ಕೋರಿ, ನಾವು ಏನ್ ಮಾಡ್ಕೋಬೇಕ್ರಿ, ನಮ್ ಮಾಯನ ನಾವ ತಕೋಬೇಕ್ರಿ. ಒಂದ್ ಹಾಡಾರಿ, झूठी माया झूठी काया झूठा सब संसार, 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 मैं बाबा का बाबा मेरा, मैं बाबा का बाबा मेरा, शिव बाबा परम पिता, शिव बाबा परम पिता, शिव बाबा परम पिता, शिव बाबा परम पिता, शिव बाबा। झूठी माया झूठी काया झूठा सब संसार, झूठी माया झूठी काया झूठा सब संसार, झूठी माया झूठी काया झूठा सब संसार. ओम शांति, थैंक यू.